ನಮಸ್ಕಾರ. ಇಂದು ಕನ್ನಡ ವ್ಯಾಕರಣವನ್ನು ಪರಿಪಕ್ವವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾಮಪದ ಹಾಗೂ ಸರ್ವನಾಮ ಇವರ ವಿವರಣೆಗಳನ್ನು ತಿಳಿದುಕೊಳ್ಳೋಣ. ನಾಮಪದವೆಂದರೆ ಒಂದು ವ್ಯಕ್ತಿಯ ಅಥವಾ ವಸ್ತುವಿನ ಅಥವಾ ಪ್ರಾಣಿಯ, ಪಕ್ಷಿಯ, ಊರಿನ, ದೇಶದ, ಸ್ಥಳದ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾಮಪದ ಎನ್ನುವರು. ಯಾವುದೇ ಒಂದು ವ್ಯಕ್ತಿಯನ್ನು ನಾವು ಪರಿಚಯಿಸುವಾಗ ಅಥವಾ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಕರೆಯುವಾಗ ಅವರ ಹೆಸರನ್ನು ಹಿಡಿದು ಕರೆಯಬೇಕಾಗುತ್ತದೆ. ಅದನ್ನು ನಾವೇನಂತ ಕರಿತೇವೆ? ನಾಮಪದ ಎಂದು ಕರೆಯುತ್ತೇವೆ. ನಾಮಪದಗಳಲ್ಲಿ ವಸ್ತುವಾಚಕ ನಾಮಪದ ಎಂದು ಕರೆಯುವರು. ವಸ್ತುವಾಚಕವೆಂದರೆ ವಸ್ತುಗಳನ್ನು ಸೂಚಿಸುವ ಶಬ್ದಗಳನ್ನು ವಸ್ತುವಾಚಕ ನಾಮಪದಗಳೆಂದು ಕರೆಯುವರು. ವಸ್ತುವಾಚಕ ನಾಮಪದಗಳನ್ನು ಸೂಚಿಸುವ ಶಬ್ದಗಳು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಸ್ತುಗಳನ್ನು ಇಲ್ಲಿ ಅದರಲ್ಲೂ ಸಹ ವಸ್ತುಗಳ ಹೆಸರನ್ನು ಸೂಚಿಸುವ ಶಬ್ದಗಳಲ್ಲೂ ಸಹ 3 ವಿಧಗಳಿವೆ. ಮೊದಲನೇದಾಗಿ ಅಂಕಿತನಾಮ, ರೂಢನಾಮ, ಅನ್ವರ್ಥಕ ನಾಮ. ನಾಮಪದಗಳಲ್ಲಿ ಮೊದಲನೆಯದು ವಸ್ತುವಾಚಕ ನಾಮಪದವಾಗಿದ್ದು ವಸ್ತುಗಳ ಹೆಸರುಗಳನ್ನು ಸೂಚಿಸುತ್ತದೆ. ಅದರ ಪರ್ಯಾಯವಾಗಿ ಅಂಕಿತನಾಮ, ರೂಢನಾಮ, ಅನ್ವರ್ಥಕ ನಾಮಗಳೆಂದು ಕರೆಯುತ್ತೇವೆ. ಅಂಕಿತನಾಮ ಅಂದರೆ ಇಟ್ಟ ಹೆಸರು. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂಕಿತನಾಮ ಅಂದರೆ ಇಟ್ಟ ಹೆಸರು. ನಮ್ಮ ವ್ಯವಹಾರದ ಅನುಕೂಲತೆಗಾಗಿ ಇಟ್ಟುಕೊಂಡಿರುವ ಹೆಸರುಗಳು. ಉದಾಹರಣೆಗಳನ್ನು ತುಂಬ ಕೊಟ್ಟಿದ್ದಾರೆ, ನೋಡೋಣ. ಈಶ್ವರ, ನಾವು ದೇವರನ್ನು ಒಂದು ಯಾವ ರೀತಿಯಲ್ಲಿ ಅವರನ್ನು ತಿಳಿದುಕೊಳ್ಳಬೇಕೋ ಅವರಿಗೆ ಒಂದು ಹೆಸರನ್ನು ಕೊಟ್ಟಿರಬೇಕಾಗುತ್ತೆ, ಅದು ಈಶ್ವರ. ಕಾವೇರಿ, ನದಿ, ಅದನ್ನು ನದಿ ಅಂತ ಕರೆಯೋದಿಲ್ಲ ನಾವು, ಕಾವೇರಿ ನದಿ ಅಥವಾ ಕಾವೇರಿ ಹರಿತಾ ಇದೆ ಈ ಥರ ಕರೆಯುತ್ತೀವಿ ಅಂತಾರೆ. ಅದಕ್ಕೆ ಒಂದು ನಾವು ಇಟ್ಟ ಹೆಸರದು. ಹುಕ್ಕೇರಿ, ಭಾರತ, ನಮ್ಮ ಭೂಮಂಡಲ. ಇದನ್ನು ನಾವು ಭೂಮಂಡಲ ಅಂತ ಹೇಳೋದಕ್ಕಾಗೋದಿಲ್ಲ, ಅದಕ್ಕೆ ಒಂದು ನೇಮ್ ಕೊಡಬೇಕು. ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಹಾಗೆ ಭಾರತವನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅದಕ್ಕೊಂದು ನೇಮ್ ಇಟ್ಕೋಬೇಕು. ಅದನ್ನು ಅನುಕೂಲತೆಗಾಗಿ ಇಟ್ಟುಕೊಂಡಿರುವ ಹೆಸರುಗಳೆಂದು ಕರೆಯುತ್ತೇವೆ. ನಂತರ ಹೋಗೋಣ. ರೂಢನಾಮ, ಹಿಂದಿನಿಂದಲೂ ರೂಢಿಯಿಂದ ಕರೆಯುತ್ತಾ ಬಂದಿರುವ ಹೆಸರುಗಳು. ಹಿಂದಿನಿಂದಲೂ ಎಂದರೆ ನಿಮ್ಮ ಪೂರ್ವಜರಿಂದಲೂ ಆಗಿರಬಹುದು, ನಿಮ್ಮ ಪೋಷಕರಿಂದಲೂ ಆಗಿರಬಹುದು. ಅವರು ನಾಮಪದದ ಬದಲಾಗಿ ಒಂದು ತೋರ್ಪಡಿಕೆಯನ್ನು ಮಾಡ್ತಾರೆ. ನಾವು ಅಲ್ಲಿಗೆ ಹೋಗಿದ್ದೆವು, ಪ್ಲೇಸ್ ಹೇಳೋದಕ್ಕಾಗೋದಿಲ್ಲ, ಬಟ್ ನಾವು ಸಮುದ್ರಕ್ಕೆ ಹೋಗಿದ್ದೆವು, ಪರ್ವತವನ್ನು ಹತ್ತಿದೆವು, ಈ ಥರ ಬಂದಿರತಕ್ಕಂಥದ್ದನ್ನು ನಾವು ರೂಢನಾಮ ಅಂತ ಕರಿತೀವಿ. ರೂಢಿಯಿಂದ ಬಂದಿರತಕ್ಕಂತಹ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತೇವೆ. ಹಿಂದಿನಿಂದಲೂ ರೂಢಿಯಿಂದ ಕರೆಯುತ್ತಾ ಬಂದಿರುವ ಹೆಸರುಗಳು ಮನುಷ್ಯ, ಹುಡುಗಿ, ಸಮುದ್ರ, ಪರ್ವತ, ಕಾಗೆ, ಆನೆ, ಇವುಗಳು ರೂಢನಾಮವೇ. ಈ 2 ಕಾಗೆ ಮತ್ತು ಆನೆಗಳನ್ನು ಯಾಕೆ ನಾವಿಲ್ಲಿ ಹೆಸರುಗಳಾಗಿ ತಗೊಂಡಿದ್ದೀವಿ ಅಂತಂದರೆ, ಕಾಗೆ ಒಂದು ಪಕ್ಷಿಯ ಗುಂಪಿನಲ್ಲಿ ಸೇರ್ಪಡೆಯಾಗಿರುತ್ತೆ. ಹಾಗೆ ಕಾಗೆಯನ್ನು ನಾವು ತುಂಬ ಸಲ ಉಪಯೋಗಿಸ್ಕೊತೀವಿ. ಕಾಗೆ ಥರ ಹಾಡ್ತೀಯ, ಕಾಗೆ ಕಾಗೆ ಕಾಗೆ. ಆನೆ ಥರ ದಪ್ಪ ಇದೆಯಾ, ಆನೆ ಆನೆ. ರೂಢಿಸ್ಕೊಂಡ್ಬಿಟ್ಟಿರ್ತೀವಿ. ಒಬ್ಬರನ್ನು ಕರಿಬೇಕಾದ್ರೆ ಆನೆ ಬರ್ತಾಯಿದೆ ಅಂತ, ಅವನಿಗೆ ನಾಮಾಂಕಿತವೇ ಇರುವುದಿಲ್ಲವೇ. ಸೊ ರೂಢಿಯಿಂದ ಬಂದ ನಾಮ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿದಷ್ಟೇ. ನೆಕ್ಸ್ಟ್ ಮುಂದಿನದಕ್ಕೆ ಹೋಗೋಣ. ಅನ್ವರ್ಥಕ ನಾಮ. ಅನ್ವರ್ಥಕ ನಾಮ ಎಂದರೆ ಮನುಷ್ಯರ ಉದ್ಯೋಗ, ಗುಣ, ಸ್ವಭಾವಗಳಿಗೆ ಅನುಗುಣವಾಗಿ ಬಂದಿರತಕ್ಕಂಥ ಹೆಸರುಗಳು. ಮನುಷ್ಯನ ಉದ್ಯೋಗ, ಬ್ಯಾಂಕಲ್ಲಿದ್ದಾರೆ, ಅಥವಾ ಗುಣ, ಅವನು ಒಳ್ಳೆ ಹುಡುಗ, ಸ್ವಭಾವಗಳು
ತುಂಬ ಸೈಲೆಂಟಾಗಿದ್ದಾನೆ. ಅದರ ಅನುಗುಣವಾಗಿ ಬಂದ ಹೆಸರುಗಳನ್ನು ಅನ್ವರ್ಥಕ ನಾಮ ಎಂದು ಕರೆಯುತ್ತೇವೆ. ಅಧ್ಯಾಪಕ, ಪ್ರಾಧ್ಯಾಪಕರು, ಅಧ್ಯಾಪಕರು ಅದು ಅವರ ಉದ್ಯೋಗ, ಯಾವ ಕೆಲಸವನ್ನು ಅವರು ಮಾಡ್ತಕ್ಕಂತಹ ರೀತಿ ನೀತಿಗಳಲ್ಲಿ ಅವರನ್ನು ಕರೆಯುತ್ತೇವೆ. ಉದ್ಯೋಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಧ್ಯಾಪಕ, ಚಾಲಕರು, ವೈದ್ಯರು ಇವುಗಳೆಲ್ಲ ಅನ್ವರ್ಥಕ ನಾಮ. ಅವುಗಳ ಗುಣ ಸ್ವಭಾವಗಳಿಗೆ ಕುಂಟ, ಕುರುಡ ಈ ಥರ ಅನ್ನೋದನ್ನು ಗುಣಗಳು, ಅವನ ಗುಣಗಳಾಗಿರಬಹುದು, ಅವನ ನ್ಯೂನ್ಯತೆ ಅಂತ ಕರಿಬಹುದು. ಇದರಲ್ಲಿ ಇವುಗಳನ್ನು ಸಹ ಅನ್ವರ್ಥಕ ನಾಮಗಳಾಗಿ ಕರೀತೇವೆ. ಕುಂಟ, ಕುರುಡ. ಹಾಗೆ ಸ್ವಭಾವಗಳಿಗೆ ಅವರ ಸ್ವಭಾವಗಳು, ಮುಗ್ಧರು, ಮುಗ್ಧ ಹುಡುಗ, ರೋಗಿ, ಈ ಥರ ಯಾವನಿಗೆ ನಾಮಾಂಕಿತವನ್ನು ಕರೆಯೋದಲ್ಲೇ ವೈದ್ಯರ ಬಳಿ ಹೋಗಿ ರೋಗಿ ಬಂದಿದ್ದಾನೆ, ವೈದ್ಯ ಎನ್ನುವುದು ಅನ್ವರ್ಥಕ ನಾಮ, ರೋಗಿ ಎನ್ನುವುದು ಅನ್ವರ್ಥಕ ನಾಮ. ಅಂಕಿತನಾಮ, ರೂಢನಾಮ, ಅನ್ವರ್ಥಕ ನಾಮ ಇದಿಷ್ಟು ವಸ್ತುವಾಚಕ ನಾಮಪದವಾಗಿದ್ದು, ನೆಕ್ಸ್ಟ್ ಎರಡನೆಯದಾಗಿ ಗುಣವಾಚಕ ನಾಮಪದ. ಗುಣವಾಚಕ ನಾಮಪದಗಳೆಂದರೇನು? ಒಂದು ವಸ್ತುವಿನ ಅಥವಾ ಯಾವುದೇ ಒಂದರ ಗುಣವನ್ನು ವ್ಯಕ್ತಪಡಿಸತಕ್ಕಂತಹ ಹೆಸರುಗಳನ್ನು ಅಥವಾ ಇಟ್ಟ ಹೆಸರುಗಳನ್ನು ಗುಣವಾಚಕ ನಾಮಪದಗಳೆಂದು ಕರೆಯುವರು. ವಸ್ತುಗಳ ಗುಣ, ಸ್ವಭಾವ, ರೀತಿ, ಬಣ್ಣ ಇತ್ಯಾದಿಗಳನ್ನು ತಿಳಿಸುವ ಪದಗಳು. ಉದಾಹರಣೆಗಾಗಿ ಸುಂದರ, ಸುಂದರಿ, ಜಾಣ, ಜಾಣೆ, ಕರಿಯ, ಬಿಳಿಯ ಮುಂತಾದ ಹೆಸರುಗಳನ್ನು ಕರೀತಾ ಹೋಗ್ತಕ್ಕಂಥದ್ದನ್ನು ಗುಣವಾಚಕ ನಾಮಪದಗಳೆಂದು ಕರೆಯುತ್ತಾರೆ. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಹೇಳ್ಬೋದು. ಮೋಸಗಾರ, ಇಲ್ಲಿ ಅವನ ಗುಣ ಸ್ವಭಾವವನ್ನು ತಿಳಿಸುತ್ತದೆ. ಮೋಸಗಾರ, ಮಾಯಗಾರ, ಕಟುಕ ಇವುಗಳನ್ನೆಲ್ಲ ನಾವು ಗುಣವಾಚಕ ನಾಮಪದಗಳಲ್ಲಿ ತಿಳ್ಕೊಬೇಕಾಗುತ್ತೆ. ತುಂಬ ಹಲವಾರು ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋಗ್ಬೋದು. ಬಟ್ ಗುಣವಾಚಕ ಅಂದರೆ ಗುಣ, ಸ್ವಭಾವ, ರೀತಿ, ಬಣ್ಣ ಇದಿಷ್ಟು ತಲೆ ಒಳಗೆ ಇಟ್ಕೋಬೇಕಾಗುತ್ತೆ. ಗುಣ, ಅವನ ಗುಣ ಎಂತಹದ್ದು ಅಥವಾ ಗುಣದ ಮೇಲೆ ಅವನ ಹೆಸರನ್ನು ಅಥವಾ ಅವನ ವ್ಯಕ್ತಿತ್ವವನ್ನು ನಿರ್ಧರಿಸ್ತಕ್ಕಂಥದ್ದನ್ನು ಗುಣವಾಚಕ ನಾಮಪದ ಎಂದು ಕರೆಯುತ್ತೇವೆ. ಸ್ವಭಾವ, ಯಾವ ರೀತಿಯ ಸ್ವಭಾವವಿದ್ದು ಅಥವಾ ಯಾವ ರೀತಿ ಇರ್ತಾರೆ, ಆಮೇಲೆ ಯಾವ ಬಣ್ಣವನ್ನು ಹೊಂದಿರ್ತಾರೆ ಅಥವಾ ಯಾವ ಬಣ್ಣ ಅದಕ್ಕಿದೆ, ಯಾವುದೇ ವಸ್ತು ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅದರ ಮೇಲೆ ನಾವು ಅದನ್ನು ವ್ಯಕ್ತಪಡಿಸ್ತೀವಿ ಅಂತಂದರೆ ಅದನ್ನು ಗುಣವಾಚಕ ನಾಮಪದಗಳೆಂದು ಕರೆಯುತ್ತೇವೆ. ಮುಂದಿನೆಯದ್ದು ಸಂಖ್ಯಾವಾಚಕ ನಾಮಪದ. ಸಂಖ್ಯಾವಾಚಕ ನಾಮಪದವೆಂದರೆ ಸಂಖ್ಯೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಹೆಸರು. ಈ ಮನುಷ್ಯನ ಬಳಿ 10 ರೂಗಳಿದೆ, 1 ಲಕ್ಷವಿದೆ, ಅವನು ಕೋಟ್ಯಾಧಿಪತಿ, ಲಕ್ಷಾಧಿಪತಿ. ಇಲ್ಲಿ ಏನು ಲಕ್ಷಾಧಿಪತಿ ಎಂದು ಕರೆಯುತ್ತೇವೋ ಅವುಗಳೆಲ್ಲ ಸಂಖ್ಯಾವಾಚಕ ನಾಮಪದಗಳು. ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳನ್ನು ಸಂಖ್ಯಾವಾಚಕ ನಾಮಪದಗಳೆಂದು ಕರೆಯುತ್ತೇವೆ. 1, 10, ಲಕ್ಷ, ಕೋಟಿ. ಪಕ್ಷಿಯು ಒಂದೊಂದೇ ಕಾಳುಗಳನ್ನು ತಿನ್ನತೊಡಗಿತು. ಇಲ್ಲಿ ಒಂದೊಂದು ಎನ್ನುವುದು ಸಂಖ್ಯಾವಾಚಕ. 10 ಸಮಯವನ್ನು ಹೇಳಬೇಕಾದರೆ ಇಂದು 10 ಆಗಿದೆ, ಅಥವಾ ಇವನು ಲಕ್ಷಾಧಿಪತಿ, ಇವನು ಕೋಟ್ಯಾಧಿಪತಿ, ಇವುಗಳನ್ನೆಲ್ಲ ನಾವು ಸಂಖ್ಯಾವಾಚಕದಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಮುಂದಿನದು ಪರಿಮಾಣವಾಚಕ ನಾಮಪದ. ಪರಿಮಾಣವಾಚಕ ನಾಮಪದಗಳೆಂದರೇನು? ಪರಿಮಾಣವು ಅದರ ಗಾತ್ರವನ್ನು ತಿಳಿಸುತ್ತದೆ. ಪರಿಮಾಣವಾಚಕ ನಾಮಪದಗಳಲ್ಲಿ ವಸ್ತುಗಳ ಗಾತ್ರ, ಅಳತೆ, ಸಂಖ್ಯೆ
ಇತ್ಯಾದಿಗಳನ್ನು ಹೇಳುವ ಶಬ್ದ. ಇಲ್ಲಿ ಸಂಖ್ಯೆ ಅಂದರೆ ನಾವು ಹೇಳ್ಬೋದು ಸಂಖ್ಯಾವಾಚಕ ಬರುವುದಿಲ್ವಾ ಅಂತ. ಸಂಖ್ಯೆ ಅಂದರೆ ಆ ಥರ ಅಲ್ಲ. ಅವನ ಬಳಿ ಎಷ್ಟೋ ವಸ್ತುಗಳು ಇದ್ದವು, ಅವರ ಬಳಿ ಇಷ್ಟೊಂದು ವಸ್ತುಗಳಿದ್ದಾವ. ಇಲ್ಲಿ ಸಂಖ್ಯೆಯನ್ನು ಹೇಳೋದಿಲ್ಲ ನೇರವಾಗಿ, ಬಟ್ ಇಷ್ಟೊಂದು ಅಷ್ಟೊಂದು ಆ ಪದಗಳನ್ನ ಬಳಸ್ತಾ ಹೋಗ್ತೀವಿ. ಅದನ್ನು ಪರಿಮಾಣವಾಚಕ ಎಂದು ಕರೆಯುತ್ತೇವೆ. ಉದಾಹರಣೆ: ಅಷ್ಟು, ಸ್ವಲ್ಪ, ಕೆಲವು, ಇನಿತು, ಹಲವು, ಬಹಳ. ಇವುಗಳೆಲ್ಲ ಒಂದು ವಸ್ತುವಿನ ಗಾತ್ರ, ಅಳತೆ, ಸಂಖ್ಯೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅವರು ಅಷ್ಟೊಂದು ಕೆಲಸ ಮಾಡಿದರು, ಅಷ್ಟೊಂದು ಪುಸ್ತಕಗಳಿವೆ. ಸ್ವಲ್ಪ ಕೆಲಸ, ಕೆಲವೇ ಕೆಲವು ಹಣ್ಣುಗಳು ಪಕ್ವವಾಗಿದ್ದವು. ಇನಿತು, ಹಲವು ಮಂದಿ. ಅಲ್ಲಿ ಹಲವು ಅಂದಾಗ ಪರ್ಟಿಕ್ಯುಲರಲ್ಲಿ ಇಷ್ಟು ಜನ ಅಂತ ಹೇಳೋದಿಲ್ಲ, ಹಲವು ಮಂದಿ ಬಂದಿದ್ದರು. ಬಹಳ ಚೆನ್ನಾಗಿತ್ತು ಅಥವಾ ಬಹಳ ಮಂದಿ ಬಂದಿದ್ದರು. ಇವುಗಳೆಲ್ಲ ರೂಢಿಯಿಂದ ಬಂದಿರತಕ್ಕಂತಹ ಅಕ್ಷರಗಳೇ ಆಗಿದ್ದರೂ ಪದ ಬಳಕೆಗೆ ತುಂಬಾ ಒತ್ತು ಕೊಟ್ಟು ಪರಿಮಾಣವಾಚಕದಲ್ಲಿ ನಾವಿದನ್ನು ವ್ಯಕ್ತಪಡಿಸ್ಬೋದು. ಮುಂದಿನದಾಗಿ ದಿಗ್ವಾಚಕ ನಾಮಪದ. ಇಲ್ಲಿ ದಿಕ್ಕುಗಳನ್ನು ಸೂಚಿಸ್ತಕ್ಕಂತಹ ಹೆಸರುಗಳಿಗೆ ದಿಗ್ವಾಚಕ ನಾಮಪದಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಪೂರ್ವ, ತೆಂಕಣ, ಈಶಾನ್ಯ, ಆಚೆ, ಈಚೆ, ಉತ್ತರ, ಪಡುವಣ. ಉತ್ತರಕ್ಕೆ 10 ಹೆಜ್ಜೆ ಹೋಗಿ ದಕ್ಷಿಣಕ್ಕೆ 8 ಹೆಜ್ಜೆ ಹೋದರೆ ನಿಮ್ಮ ಮನೆ ತಲುಪಬಹುದು. ಇಲ್ಲಿ ಆಚೆ, ಈಚೆ, ದಕ್ಷಿಣಕ್ಕೆ, ಪೂರ್ವಕ್ಕೆ ಇವುಗಳನ್ನೆಲ್ಲ ನಾವು ದಿಗ್ವಾಚಕ ನಾಮಪದಗಳೆಂದು ಕರೆಯುತ್ತೇವೆ. ಮುಂದಿನದು ಭಾವನಾಮ. ವಸ್ತುಗಳ ಗುಣ, ಕ್ರಿಯೆ, ಸ್ಥಿತಿ ಸೂಚಿಸುವ ಶಬ್ದಗಳನ್ನು ಭಾವನಾಮಗಳೆಂದು ಕರೆಯುತ್ತೇವೆ. ಭಾವನಾಮವೆಂದರೆ ವಸ್ತುಗಳ ಗುಣ, ಕ್ರಿಯೆ, ಸ್ಥಿತಿಗತಿಗಳನ್ನು ಸೂಚಿಸುವ ಶಬ್ದಗಳು. ಬಲೆ ಬಲೆ, ಅಯ್ಯೋ, ನೋಟವೇ, ಜಾಣ್ಮೆ, ಓಹೋ, ಛೀ, ಸಿರಿತನ. ಅವು ಇಲ್ಲಿ ನೋಡಿ, ಗುಣ, ಸಿರಿತನ ಎನ್ನುವುದು ಒಂದು ಗುಣ. ಕ್ರಿಯೆ ಅಂದರೆ ನೋಟ, ನೋಡುವ ರೀತಿ. ಸ್ಥಿತಿಗತಿಗಳು ಪ್ರತಿಯೊಂದು ಸಿಚುವೇಶನ್ಗಳಾಗಿರ್ಬೋದು, ಸ್ಥಿತಿಗಳಲ್ಲಾಗಿರ್ಬೋದು, ನಾವು ಮುಗ್ಧರಾಗಿರ್ಬೋದು ಅಥವಾ ಜಾಣ್ಮೆಯನ್ನು ತೋರಿಸೋಕ್ಕಂಥ ಆಗಿರ್ಬೋದು ಅಥವಾ ವ್ಯಕ್ತಪಡಿಸ್ತಕ್ಕಂಥ ಆಗಿರ್ಬೋದು. ಅವುಗಳನ್ನು ಓಹೋ, ಛೇ, ನೋಟ, ಜಾಣ್ಮೆ, ಬಲೆ, ಅಯ್ಯೋ ಮುಂತಾದವುಗಳು ಭಾವನಾತ್ಮಕ ನಾಮಪದಗಳಿಗೆ ಉದಾಹರಣೆಯಾಗಿದೆ. ಇವುಗಳನ್ನ ನೀವಿಲ್ಲಿ ತಿಳ್ಕೊಬೋದು. ಇವುಗಳೆಲ್ಲ ಭಾವನಾತ್ಮಕ ನಾಮಪದಗಳಾಗಿದ್ದು. ಮುಂದಿನದ್ದು ಸರ್ವನಾಮ. ಸರ್ವನಾಮವೆಂದರೆ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವುಗಳ ಅರ್ಥವನ್ನು ಸೂಚಿಸುವುದೇ ಸರ್ವನಾಮಗಳು. ನಾಮಪದಗಳ ಸ್ಥಾನದಲ್ಲಿ ಹೆಸರುಗಳನ್ನು ಹೇಳದೆ ಅವುಗಳ ಬದಲು ಒಂದು ಪದಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಅಥವಾ ಅರ್ಥವನ್ನು ಕೊಡ್ತಕ್ಕಂಥದ್ದೇ ಸರ್ವನಾಮ. ನಾಮವಲ್ಲದ ಮತ್ತೊಂದು ಹೆಸರೇ ಸರ್ವನಾಮ. ನಾಮಪದಗಳಲ್ಲಿ ನಾವು 6 ತರಹದ ನಾಮಪದಗಳು ಭಾಗಗಳನ್ನಾಗಿ ನೋಡಿದ್ದೇವೆ. ಸರ್ವನಾಮಗಳಲ್ಲೂ ತುಂಬ ಭಾಗಗಳಿವೆ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಪುರುಷಾರ್ಥಕ ಸರ್ವನಾಮ. ಪ್ರಥಮ ಪುರುಷ ಅಂದರೆ ಅವನು, ಅವಳು, ಅವು. ಅವುಗಳನ್ನೆಲ್ಲ ಪ್ರಥಮ ಪುರುಷ ಎಂದು ಕರೆಯುತ್ತೇವೆ. ಇದನ್ನು ನೀವು ಮೆಮೊರೈಸ್ ಮಾಡಿಕೊಳ್ಳಬೇಕು. ಪುರುಷಾರ್ಥಕ ಸರ್ವನಾಮವೆಂದರೆ ಪ್ರಥಮ ಪುರುಷ ಅವನು, ಅವಳು, ಅವು. ಮಧ್ಯಮ ಪುರುಷ ನೀನು, ನೀವು. ನಾವು ಯಾವತ್ತೂ ಪ್ರಥಮ ಪುರುಷದಲ್ಲೇ ಮಾತಾಡಬೇಕು. ಯಾವತ್ತು ಅವನು, ಅವಳು, ಅವು. ಆಮೇಲೆ ಉತ್ತಮ ಪುರುಷದಲ್ಲೂ ಸಹ ನಾವು ಮಾತಾಡಬೇಕಾಗುತ್ತೆ. ನಾನು, ನಾವು. ಇದು ಅತ್ಯಂತ ಹತ್ತಿರದಲ್ಲಿದ್ದಾಗ ಮಾತಾಡತಕ್ಕಂಥದ್ದು. ನಾವು ಎಲ್ಲ ತುಂಬ ಜನ ಇದ್ದಾಗ ನಾನು, ನಾವು ಎಂಬುದು ಉಪಯೋಗಿಸಿಕೊಂಡು ಮಾತಾಡಬೇಕು. ಮಧ್ಯಮ ಪುರುಷ ನೀನು, ನೀವು. ಇಲ್ಲಿ ನೀವು ಎಂಬುದು ಬಳಸಿದ್ರೆ ಒಳ್ಳೆಯದು, ನೀನು ಎಂಬುದು ಬಳಸಿದ್ರೆ ತಪ್ಪಾಗುತ್ತೆ. ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಥಮ ಪುರುಷ ಅವನು, ಅವಳು, ಅವು.
ಮಧ್ಯಮ ಪುರುಷ ನೀನು ನೀವು, ಉತ್ತಮ ಪುರುಷ ನಾನು ನಾವು. ಮುಂದಿನ ಕೋಣ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಎಂದರೆ ಮನಸ್ಸಿನಿಂದ ಅಥವಾ ಮನಸ್ಸಿನ ಆಳದಿಂದ ಎಂದು ಕರೆಯುತ್ತೇವಲ್ಲ, ಅದೇ ಆತ್ಮಾರ್ಥಕ ಸರ್ವನಾಮ. ಗೌರವಾರ್ಥದಲ್ಲಿ ಬಳಸುವ ಶಬ್ದಗಳು, ಗೌರವವನ್ನು ಸೂಚಿಸತಕ್ಕಂಥ ಶಬ್ದಗಳು ಅಂದರೆ ತಾನು, ತಾವು. ಗೌರವಾರ್ಥದಲ್ಲಿ ತಾವು ಇವಾಗ ಬಂದ್ರ, ತಾನು, ಈ ಪದಗಳನ್ನ ಉಪಯೋಗಿಸ್ತಕ್ಕಂಥದ್ದನ್ನು ಆತ್ಮಾರ್ಥಕ ಸರ್ವನಾಮಗಳೆಂದು ಕರೆಯುತ್ತೇವೆ. ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಗಳನ್ನೇ ಕೇಳಲು ಉಪಯೋಗಿಸುವ ಶಬ್ದಗಳನ್ನು ಪ್ರಶ್ನಾರ್ಥಕ ಸರ್ವನಾಮವೆಂದು ಕರೆಯುತ್ತೇವೆ. ಉದಾಹರಣೆಗೆ ಯಾರು ಅವರು, ಯಾವನು, ಯಾವಳು, ಏನು, ಯಾವಾಗ, ಹೇಗೆ, ಎಂದು, ಯಾಕೆ. ಈ ಪ್ರಶ್ನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ. ನಿರ್ದೇಶನಾತ್ಮಕ ಸರ್ವನಾಮ. ಒಬ್ಬ ವ್ಯಕ್ತಿ ಅಥವಾ ವಸ್ತುಗಳನ್ನು ಬೆರಳು ಮಾಡಿ ತೋರಿಸಲು ಉಪಯೋಗಿಸುವ ಶಬ್ದಗಳು. ಇವನು, ಇವಳು, ಇದು, ಅದು. ಈ ಪದಗಳನ್ನು ನಾವು ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಬೆರಳು ಮಾಡಿ ತೋರಿಸ್ತಕ್ಕಂಥದ್ದು. ಬೇರೆಯವರಿಗೆ ನಾವು ಹೇಳ್ತಾ ಇದ್ದೀವಿ ಇವರು ಅಂತ, ಇವರು ಹೀಗೆ ಮಾಡಿದ್ರು, ಅವರು ಹಾಗೆ ಮಾಡಿದ್ರು ಅಂತೇಳಿ. ಆ ಪದಗಳನ್ನು ನಿರ್ದೇಶನಾತ್ಮಕ, ನಾವಲ್ಲದೆ ಬೇರೆಯದನ್ನು ಬೇರೆಯವರ ಬಳಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಿರ್ದೇಶನಾತ್ಮಕ ಸರ್ವನಾಮ ಎಂದು ಕರೆಯುತ್ತೇವೆ. ಈತ, ಇದು, ಇವಳು, ಅವನು, ಆ, ಈ, ಏ, ಅವರು, ಅವುಗಳು. ಈ ಪದಗಳನ್ನೆಲ್ಲ ನಿರ್ದೇಶನಾತ್ಮಕ ಸರ್ವನಾಮಕ್ಕೆ ನಾವು ಹೇಳ್ಬೋದು. ವಸ್ತುಗಳನ್ನು ಬೆರಳು ಮಾಡಿ ತೋರಿಸ್ತಕ್ಕಂತಹ ಶಬ್ದಗಳಾಗಿರ್ತವೆ ಇವೆಲ್ಲ. ನಾವು ಮುಂದಿನದಾಗಿ ವಾಕ್ಯಗಳು. ಅಕ್ಷರಗಳು ಕೂಡಿ ಅರ್ಥಪೂರ್ಣ ಘಟಕವಾದರೆ ಪದವಾಗುತ್ತದೆ. ಸಂಪೂರ್ಣವಾದ ಅರ್ಥವನ್ನು ನೀಡುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ವಾಕ್ಯ ಎಂದರೆ ಸಂಪೂರ್ಣವಾದ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳ ಗುಂಪಿಗೆ ವಾಕ್ಯ ಎನ್ನುತ್ತಾರೆ. ಸಾಮಾನ್ಯ ವಾಕ್ಯ. ಇಲ್ಲಿ ಸಾಮಾನ್ಯ ವಾಕ್ಯ ಎಂದರೆ ಒಂದೇ ಪೂರ್ಣ ಕ್ರಿಯಾಪದವನ್ನು ಹೊಂದಿರುವ ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನಿಸುವುದು. ಒಂದೇ ಒಂದು ಪೂರ್ಣ ಕ್ರಿಯಾಪದವನ್ನು ಹೊಂದಿರುವ ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನಿಸುವುದು. ಇದರ ಅರ್ಥ, ಇಲ್ಲಿ ಒಂದೇ ಒಂದು ಪೂರ್ಣವಾಗಿ ಒಂದು ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಈಗ ಅವರು ಏನೋ ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದ ಪಕ್ಷದಲ್ಲಿ ಆ ಕ್ರಿಯೆಯನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತಂದ್ರೂ ಅದು ಒಂದು ವಾಕ್ಯ ರಚನೆಯಲ್ಲಿ ಹೇಗೆ ವ್ಯಕ್ತಪಡಿಸ್ತಕ್ಕಂಥದ್ದು, ಇವುಗಳನ್ನ ನೋಡೋಣ. ಒಂದು ಸಾಮಾನ್ಯ ವಾಕ್ಯದಲ್ಲಿ ಹೇಗೆ ಹೇಳ್ತೀವಿ ಅಂತೇಳಿ. ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಹಾಡಿದರು. ಇಲ್ಲಿ ಹಾಡಿದರು ಎಂಬುದು ಕ್ರಿಯೆ, ಹಾಡಿದರು ಎಂಬುದು ಕ್ರಿಯೆಯಾಗಿದ್ದು ಹಾಡಿದರು ಎಂಬುದನ್ನು ಕ್ರಿಯಾಪದವೆಂದು ಕರೆಯುತ್ತೇವೆ. ಇಲ್ಲಿ ನಾನು ಯಾಕೆ ಸಾಮಾನ್ಯ ವಾಕ್ಯ ಅಂತ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಯಾವುದಾದರೂ ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಇದು ಯಾವ ವಾಕ್ಯ ಅಂತ ಕೇಳಬಹುದು, ತಪ್ಪಿದರೆ ಅದರಲ್ಲಿ ಕ್ರಿಯಾಪದಗಳು ಯಾವುದು ಅಂತಲೂ ಸಹ ಕೇಳಬಹುದು, ಅಥವಾ ನಾಮಪದ ಕೇಳಬಹುದು, ಏನು ಬೇಕಾದರೂ ಕೇಳ್ಬೋದು. ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಯೋಚನೆ ಮಾಡಿ ಅದಕ್ಕೆ ಆನ್ಸರ್ಗಳನ್ನ ಬರೀಬೇಕಾಗುತ್ತೆ ಅಥವಾ ಟಿಕ್ ಮಾಡಬೇಕಾಗುತ್ತೆ. ಒಂದೇ ಒಂದು ಪೂರ್ಣ ಕ್ರಿಯಾಪದವನ್ನು ಹೊಂದಿರುವ ಪೂರ್ಣ ಕ್ರಿಯೆಯನ್ನು ಹಾಡಿದರು ಎಂಬುದು ಪೂರ್ಣ ಕ್ರಿಯಾಪದ ಅದೊಂದು. ಇದನ್ನು ನಾವು ಸ್ವತಂತ್ರ ವಾಕ್ಯ ಅಂತ ಕರಿತೀವಿ. ಇದನ್ನು ನಾವು ಸಾಮಾನ್ಯ ವಾಕ್ಯ ಅಂತಲೂ ಕರಿತೀವಿ. ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಹಾಡಿದರು. ರಮೇಶನು ಕಾರನ್ನು ಓಡಿಸಿಕೊಂಡು ಬಂದನು. ಓಡಿಸಿಕೊಂಡು ಇದು ಕ್ರಿಯಾಪದವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಮಕ್ಕಳು ಕುಣಿದಾಡಿದರು. ವಿದ್ಯಾರ್ಥಿಗಳು ಓಡಿ ಹೋದರು. ವಿದ್ಯಾರ್ಥಿಗಳು ಓಡುತ್ತಿರುವರು. ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಪದವು ಒಂದು ವಾಕ್ಯದಲ್ಲಿ ಕೊನೆಯಲ್ಲಿ ಇರಬೇಕು ಅಥವಾ
ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ. ಸಾಮಾನ್ಯ ವಾಕ್ಯದ ಲಕ್ಷಣಗಳು ಒಂದೇ ಪೂರ್ಣ ಕ್ರಿಯಾಪದವಿರ್ತದೆ. ಇದೊಂದು ತುಂಬ ಇಂಪಾರ್ಟೆಂಟು. ಒಂದೇ ಒಂದು ಪೂರ್ಣವಾಗಿ ಕ್ರಿಯಾಪದ ಇರ್ತದೆ. ಒಂದೇ ಒಂದು ಪೂರ್ಣ ಕ್ರಿಯಾಪದವಿರುತ್ತದೆ. ಇನ್ನೊಂದು ಹಿಂದೂ ಮುಂದಿನ ವಾಕ್ಯದ ಮೇಲೆ ಅವಲಂಬಿತವಾಗದೆ. ಈ ಹಾಡಿದರು ಎಂಬುದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಇದಿಷ್ಟರ ಮೇಲೆ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಹಾಡಿದರು ಎಂಬುದು ಕ್ರಿಯಾಪದ, ಅದನ್ನೇ ಹೇಳ್ತಾ ಇರೋದು. ಹಿಂದೂ ಮುಂದಿನ ವಾಕ್ಯದ ಮೇಲೆ ಅವಲಂಬಿತವಾಗಿರದೆ ಒಂದು ಪೂರ್ಣ ವಿಚಾರವನ್ನು ಕೊಡುವ ಸ್ವತಂತ್ರ ವಾಕ್ಯವಾಗಿರುತ್ತದೆ. ಹಿಂದೂ ಮುಂದಿನ ವಾಕ್ಯದ ಮೇಲೆ ಅವಲಂಬಿತನೇ ಆಗಿಲ್ಲ. ಅದು ಪೂರ್ವ ಪದಕ್ಕೂ ಅವಲಂಬಿತ ಆಗಿಲ್ಲ, ಉತ್ತರ ಪದಗಳಿಗೂ ಅವಲಂಬಿತವಾಗಿಲ್ಲ. ಅದು ಕ್ರಿಯಾಪದವನ್ನೇ ಹೊಂದಿದ್ದು ಅದು ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ವಾಕ್ಯವಾಗಿರಬೇಕು. ಫುಲ್ಲು ಆ ಪದ ಇರಬೇಕು. ಅದನ್ನು ನಾವು ಏನಂತ ಕರಿತೀವಿ? ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ. ಮುಂದಿನದ್ದು ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಎಂದರೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಸಾಮಾನ್ಯ ವಾಕ್ಯಗಳನ್ನು ಒಂದಕ್ಕೊಂದು ಜೋಡಿಸಲ್ಪಟ್ಟಾಗ ಅದು ಪೂರ್ಣವಾದ ಅರ್ಥವನ್ನು ನೀಡಿದರೆ ಅದನ್ನು ಸಂಯೋಜಿತ ವಾಕ್ಯ ಎಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಸಾಮಾನ್ಯ ವಾಕ್ಯಗಳನ್ನು ಒಂದೊಂದು ಅಥವಾ ಒಂದಕ್ಕೊಂದು ಜೋಡಿಸಲ್ಪಟ್ಟಾಗ ಒಂದು ಪೂರ್ಣವಾದ ಅರ್ಥವನ್ನು ನೀಡಿದರೆ ಸಂಯೋಜಿತ ವಾಕ್ಯ ಎನ್ನಿಸುವುದು. ಒಂದಕ್ಕೊಂದು ಜೋಡಿಸಲ್ಪಟ್ಟು ಸ್ವತಂತ್ರವಾಗಿ ನಿಲ್ತಕ್ಕಂಥ ಎರಡು ಅಕ್ಷರಗಳು ಅಥವಾ ಪದಗಳು ಅಥವಾ ವಾಕ್ಯಗಳನ್ನು ಒಂದಕ್ಕೊಂದು ಜೋಡಿಸಲ್ಪಟ್ಟಾಗ ಅದು ಪೂರ್ಣವಾದ ಅರ್ಥವನ್ನು ನೀಡಿದರೆ ಸಂಯೋಜಿತ ವಾಕ್ಯ ಎನ್ನಿಸುವುದು. ಉದಾಹರಣೆಗೆ, ಬೆಕ್ಕು ಕಿಟಕಿಯಿಂದ ಅಥವಾ ಕಿಟಕಿಯಿಂದ. ಇಲ್ಲಿ ಕಿಟಕಿ, ಕಿಟಕಿ ಎರಡು ತಲೆ ಒಳಗಿಟ್ಕೊಳ್ಳಿ, ಎರಡು ಒಂದೇ. ಹಿಂದಿನ ಕಾಲದಲ್ಲಿ ಕಟ್ತಕ್ಕಂತಹ ಪದ ಕಿಟಕಿ, ನಾವು ಕಿಟಕಿ ಎಂದು ಕರೆಯುತ್ತೇವೆ. ಅಥವಾ ಕಿಟಕಿ ಅಂತಲೂ ಭಾಷೆ ಹೇಗೆ ನಾವು ಉಚ್ಚರಿಸ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ಬೆಕ್ಕು ಕಿಟಕಿಯಿಂದ ಮನೆಯೊಳಗೆ ಬಂದಿತು ಮತ್ತು ಹಾಲನ್ನು ಕುಡಿದು ಓಡಿತು. ಇಲ್ಲಿ ಕರೆಕ್ಟಾಗಿ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಎರಡೂ ಬೆಕ್ಕು ಕಿಟಕಿಯಿಂದ ಮನೆಯೊಳಗೆ ಬಂದಿತು ಮತ್ತು ಹಾಲನ್ನು ಕುಡಿದು ಓಡಿತು. ಇವೆರಡೂ ವಾಕ್ಯಗಳನ್ನು ಜೋಡಿಸಿದೆ. ಯಾವ ಪದ ಜೋಡಿಸಿರೋದು? ಮತ್ತು. ನೆಕ್ಸ್ಟ್, ನಿಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ, ಬುದ್ಧಿಗೆ ವಿವೇಕವಿಲ್ಲ, ಹೃದಯದಲ್ಲಿ ರಸಿಕತೆ ಇಲ್ಲ. ಈ ಮೂರುಗಳನ್ನು ಹೇಗೆ ವ್ಯಕ್ತಪಡಿಸೋದು? ಡಬಲ್ ಇನ್ವರ್ಟೆಡ್ ಕಾಮಾ ಹಾಕಿದರೆ ಬಟ್ಟೆ ತಲೆ ಒಳಗೆ ಇಟ್ಕೊಳ್ಳಿ. ಮತ್ತು ಎರಡೂ ಸ್ವತಂತ್ರ ವಾಕ್ಯಗಳನ್ನು ಜೋಡಿಸ್ತಕ್ಕಂಥದ್ದನ್ನು ನಾವು ಸಂಯೋಜಿತ ವಾಕ್ಯ ಎಂದು ಕರೆಯುತ್ತೇವೆ. ಎರಡು ವಾಕ್ಯಗಳು ಪೂರ್ಣವಾಗಿ ಅರ್ಥ ಕೊಡಬೇಕು, ಹಾಗೆ ಪೂರ್ಣವಾಗಿ ಸ್ವತಂತ್ರವಾಗಿ ಒಂದಕ್ಕೊಂದು ಜೋಡಿಸಲ್ಪಡಬೇಕು, ಅರ್ಥಪೂರ್ಣವಾಗಿರಬೇಕು. ಇದನ್ನು ನಾವು ಸಂಯೋಜಿತ ವಾಕ್ಯ ಎಂದು ಕರೆಯುತ್ತೇವೆ. ಸಂಯೋಜಿತ ವಾಕ್ಯದ ಲಕ್ಷಣಗಳನ್ನು ಇಲ್ಲಿ ನೋಡೋಣ. ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ವಾಕ್ಯಗಳು ಇರಬೇಕಾಗುತ್ತೆ. ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ವಾಕ್ಯಗಳು ಇರಬೇಕು. ಎಲ್ಲ ಉಪವಾಕ್ಯಗಳು ಪೂರ್ಣ ಕ್ರಿಯಾಪದ ಹೊಂದಿರುತ್ತವೆ. ಎಲ್ಲ ಉಪವಾಕ್ಯಗಳು, ಇದು ಎರಡನ್ನೂ ಸಹ ನಾವು ಉಪವಾಕ್ಯ ಎಂದು ಕರೆಯುತ್ತೇವೆ. ಪೂರ್ವ ಕ್ರಿಯಾಪದ ಹೊಂದಿರುತ್ತದೆ. ಒಂದು ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಹೊಂದಿರಲೇಬೇಕು. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಎಲ್ಲ ಉಪವಾಕ್ಯಗಳು ಪೂರ್ಣ ಕ್ರಿಯಾಪದ ಹೊಂದಿರ್ತದೆ. ಪೂರ್ಣ ಕ್ರಿಯಾಪದ, ಕ್ರಿಯೆಯನ್ನು ಮಾಡತಕ್ಕಂಥದ್ದು. ಬಂದಿತು, ಅದು ಕ್ರಿಯೆ. ಓಡಿತು, ಇದೊಂದು ಕ್ರಿಯೆ. ಬರುವುದು, ಓಡುವುದು ಇವೆಲ್ಲ ಕ್ರಿಯೆಯನ್ನು ಒಳಗೊಂಡಿರ್ತವೆ. ಉಪವಾಕ್ಯಗಳು ಪೂರ್ಣ ಕ್ರಿಯಾಪದ ಹೊಂದಿರುತ್ತವೆ. ಹಾಗೆ ಉಪವಾಕ್ಯಗಳನ್ನು ಜೋಡಿಸಲು ಸಾಮಾನ್ಯವಾಗಿ ಮತ್ತು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾವ ಮಧ್ಯಪದಗಳನ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಮತ್ತು, ಅಥವಾ, ಹಾಗೂ, ಆದರೆ, ಆದ ಕಾರಣ, ಹೇಗೆಂದರೆ, ಇಂಥ, ಏಕೆಂದರೆ ಇದಿಷ್ಟು ಪದಗಳನ್ನು ನಾವು ಸಂಯೋಜಿತ ವಾಕ್ಯದಲ್ಲಿ ಬಳಸಲೇಬೇಕಾಗ್ತದೆ. ಮತ್ತು, ನಾನು ಮತ್ತು ನನ್ನ ಗೆಳೆಯ ಬೆಳ್ಳಂಬೆಳಿಗ್ಗೆನೆ ವಾಕ್ ಹೊರಟೆವು. ಅದು ಅಥವಾ ಮತ್ತೊಂದು.
ಇವರು ಹಾಗೂ ಅವರು, ಅವರಲ್ಲದಿದ್ದರೆ ಇವರು, ಅವರು ಹೀಗೆ ಮಾಡಿದರು ಆದ ಕಾರಣ ನಾನು ಹೀಗೆ ಮಾಡಿದೆ, ಅವರು ಹೀಗೆಂದರು, ಹೇಗೆಂದರು, ಏಕೆಂದರು, ಇವುಗಳನ್ನೆಲ್ಲ ನಾವು ಸಂಯೋಜಿತ ವಾಕ್ಯದಲ್ಲಿ ಮಧ್ಯದಲ್ಲಿ ಇದನ್ನು ಉಪಯೋಗಿಸಬೇಕು. ಮುಂತಾದ ಸಂಬಂಧಾರ್ಥಕ ಕಾವ್ಯಗಳನ್ನು ಉಪಯೋಗಿಸುವರು. ಸಂಬಂಧಾರ್ಥಕ ಕಾವ್ಯಗಳನ್ನು ಉಪಯೋಗಿಸುವರು. ಸಂಬಂಧಗಳನ್ನು ಸೂಚಿಸಬೇಕು, ಅರ್ಥಗಳನ್ನು ಕೊಟ್ಟು ಕಾವ್ಯಗಳಾಗಿ ಅದುಗಳನ್ನು ಉಪಯೋಗಿಸಬಹುದು ಎಂದು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಇದು ಸಂಯೋಜಿತ ವಾಕ್ಯ. ಎರಡು ಸ್ವತಂತ್ರ ವಾಕ್ಯಗಳನ್ನು ಸೇರ್ಪಡಿಸುವುದಕ್ಕೆ ಒಂದು ಕೊಂಡಿಯಾಗಿ ಬಳಸ್ತಕ್ಕಂಥದ್ದನ್ನು ಸಂಯೋಜಿತ ವಾಕ್ಯಗಳಲ್ಲಿ ಮತ್ತು, ಅಥವಾ, ಹಾಗೂ, ಆದರೆ, ಆದ ಕಾರಣ, ಹೇಗೆಂದರೆ, ಇಂಥ, ಏಕೆಂದರೆ ಇವುಗಳನ್ನ ಯೂಸ್ ಮಾಡ್ತೀವಿ. ಇವುಗಳನ್ನು ಬಳಸಿ ಉಚ್ಚಾರಣೆ ಮಾಡ್ತಕ್ಕಂತಹ ಎಲ್ಲ ವಾಕ್ಯಗಳನ್ನು ಸಂಯೋಜಿತ ವಾಕ್ಯವೆಂದು ಕರೆಯುತ್ತೇವೆ. ಮುಂದಿನದ್ದು ಮಿಶ್ರವಾಕ್ಯ. ಮಿಶ್ರವಾಕ್ಯವೆಂದರೆ ಒಂದು ಅಥವಾ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಮಿಶ್ರವಾಕ್ಯ ಎನಿಸುವುದು. ಮತ್ತೊಮ್ಮೆ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಅಥವಾ ಅನೇಕ ಉಪವಾಕ್ಯಗಳು, ಒಂದಕ್ಕಿಂತ ಹೆಚ್ಚು ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ, ಯಾವ್ದಾದ್ರು ಒಂದು ವಾಕ್ಯನ ಅದನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಈಗ 3-4 ವಾಕ್ಯಗಳನ್ನ ಬರೆದಿರ್ತೀವಿ, ಬಟ್ 3-4 ವಾಕ್ಯಗಳು ಒಂದೇ ಒಂದು ವಾಕ್ಯಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದರೆ ಅದನ್ನು ಮಿಶ್ರವಾಕ್ಯ ಎಂದು ಕರೆಯುತ್ತೇವೆ. ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಇಲ್ಲಿ ನಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರ್ತಾ ಇರೋದೇ ಇಂಪಾರ್ಟೆಂಟು, ಬಟ್ ಅದರಲ್ಲಿ ತುಂಬ ವಾಕ್ಯಗಳನ್ನ ತುಂಬಿಕೊಂಡಿದೆ, ಮಿಶ್ರವಾಗಿದೆ. ಇದರಲ್ಲಿ ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಲಕ್ಷಣಗಳನ್ನ ತಿಳ್ಕೊಂಡು ಹೋಗೋಣ. ಮಿಶ್ರವಾಕ್ಯದ ಲಕ್ಷಣಗಳು: ಒಂದು ಅಥವಾ ಹೆಚ್ಚು ಉಪವಾಕ್ಯಗಳಿದ್ದು ಒಂದು ಪ್ರಧಾನ ವಾಕ್ಯವಿರುತ್ತದೆ, ಒಂದು ಮೇಯ್ನ್ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥ ವಾಕ್ಯ ಇರುತ್ತೆ. ನೆಕ್ಸ್ಟ್, ಪೂರ್ಣ ಕ್ರಿಯಾಪದ ಹೊಂದಿರುವ ವಾಕ್ಯವು ಪ್ರಧಾನ ವಾಕ್ಯವೆನಿಸುವುದು. ಪೂರ್ಣ ಕ್ರಿಯಾಪದ ಅಂತಂದರೆ ಒಂದು ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಈ ಎಕ್ಸಾಂಪಲಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು, ಇಲ್ಲಿ ಬರುವುದು ಅಂದರೆ ಅದೊಂದು ಕ್ರಿಯೆ, ಬರ್ತಾ ಇದೆ, ಬಂದೇ ಬರುತ್ತೆ ಅನ್ನೋದನ್ನು ಕ್ರಿಯೆ ಅಂತ ಕರಿತೀವಿ. ದೇರ್ ಈಸ್ ಸಮ್ ವರ್ಕ್, ಅಲ್ಲಿ ವರ್ಕ್ ಅನ್ನೋದು ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ನಾವು ಕ್ರಿಯೆಯನ್ನು ಪೂರ್ಣ ಕ್ರಿಯೆಯನ್ನು ಅಲ್ಲಿ ಹೊಂದಿರತಕ್ಕಂಥ ವಾಕ್ಯವನ್ನು ಪ್ರಧಾನ ವಾಕ್ಯ ಎಂದು ಕರೆಯುತ್ತೇವೆ. ಉಪವಾಕ್ಯಗಳು ಅರ್ಥಪೂರ್ತಿತೆಗಾಗಿ ಪ್ರಧಾನ ವಾಕ್ಯದ ಮೇಲೆ ಅವಲಂಬಿಸಿರುತ್ತವೆ. ಉಪವಾಕ್ಯಗಳು ಅದರ ಪಕ್ಕದಲ್ಲಿ ಇಲ್ಲಿ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಇಲ್ಲಿ ಬರುವುದೆಂದು ಅಲ್ಲಿಗೆ ನಿಲ್ಲಿಸ್ಬೋದಾಗಿತ್ತು. ಈ ಗ್ರಾಮಸ್ಥರು ಸಂತಸಪಟ್ಟರು ಅಂದರೆ ಅದು ಉಪವಾಕ್ಯ. ಮೊದಲನೇ ವಾಕ್ಯಕ್ಕೆ ಒಂದು ಗೌರವ, ಬೆಲೆ ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥದ್ದು, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು. ವಾಕ್ಯಗಳ ಅರ್ಥಪೂರ್ತಿತೆಗಾಗಿ ಪ್ರಧಾನ ವಾಕ್ಯದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ವಾಕ್ಯಗಳು. ನೆಕ್ಸ್ಟ್, ಉಪವಾಕ್ಯಗಳ ಕ್ರಿಯಾಪದಗಳ ತುದಿಯಲ್ಲಿ ಎಂದು, ಎಂಬ, ಎಂಬುದು, ಎಂದರೆ, ಹೊರತು, ಊ, ಎ, ಓ ಎಂಬ ಪ್ರತ್ಯಯಗಳು ಬರುತ್ತವೆ. ಇದು ತುಂಬ ಇಂಪಾರ್ಟೆಂಟು. ಮಿಶ್ರಣ ಅಥವಾ ಮಿಶ್ರ ವಾಕ್ಯದಲ್ಲಿ ಬಳಸ್ತಕ್ಕಂತಹ ಪದಗಳು ಅಂದರೆ ಎಂದು, ಎಂಬ, ಇಲ್ಲಿ ನೋಡಿ, ಬಸ್ಸು ಬರುವುದೆಂದು, ಇಲ್ಲಿ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಇದು. ಬಸ್ಸು ಬರುವುದೆಂದು, ಈ ಬರುವುದೆಂದು ಅಂದ್ರೇ ಕ್ರಿಯೆ, ಬರ್ತಾ ಇದೆ ಅನ್ನೋದು ಕ್ರಿಯೆ. ಅದರಲ್ಲಿ ಎಂದು, ಎಂಬ, ಎಂಬುದು, ಎಂದರೆ, ಹೊರತು, ಊ, ಎ, ಓ ಈ ಪ್ರತ್ಯಯಗಳು ಬರ್ತಕ್ಕಂಥದ್ದನ್ನು ನಾವು ಮಿಶ್ರವಾಕ್ಯ ಎಂದು ಕರೆಯುತ್ತೇವೆ. ತುಂಬಾ ಇಂಪಾರ್ಟೆಂಟು. ಈ ವಾಕ್ಯಗಳನ್ನು ಹೇಗೆ ನಾವು ತೊಗೊಂಡ್ವಿ ಅನ್ನೋದು ಇಂಪಾರ್ಟೆಂಟು. ವಾಕ್ಯಗಳಲ್ಲಿ ಅರ್ಥಪೂರ್ಣವಾಗಿರಬೇಕು. ಆ ವಾಕ್ಯವು ತುಂಬ ಅರ್ಥಪೂರ್ಣವಾಗಿರಬೇಕು. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಹಾಗೂ ಮಿಶ್ರ ವಾಕ್ಯಗಳನ್ನಾಗಿ ಪರಿಗಣಿಸಿ ನಾವು ಹೇಳಲ್ಪಡುತ್ತೇವೆ.
ಇದು ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನದಾಗಿ ಅನ್ಯ ದೇಶೀಯ ಶಬ್ದಗಳು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಅನ್ಯ ದೇಶಿ ಶಬ್ದಗಳು ಅಂದರೆ ಬೇರೆ ಭಾಷೆಗಳಿಂದ ಅಥವಾ ಬೇರೆ ಪ್ರದೇಶಗಳಿಂದ ಕನ್ನಡ ಭಾಷೆಗೆ ಸೇರ್ತಕ್ಕಂತಹ ಅಥವಾ ಸೇರಿಕೊಂಡಂತಹ ಶಬ್ದಗಳನ್ನು ಅನ್ಯ ದೇಶಿ ಪದಗಳು ಎಂದು ಕರೆಯುತ್ತೇವೆ. ಬೇರೆ ಭಾಷೆಗಳಿಂದ ಬಂದು ಅಂದರೆ ಅವುಗಳನ್ನು ನಾವು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿಕೊಂಡು ಅಥವಾ ಕನ್ನಡ ಭಾಷೆಯ ಒಳಗೆ ಸೇರಿಸಿಕೊಂಡು ಮಾತನಾಡ್ತಕ್ಕಂಥದ್ದನ್ನು ಅನ್ಯ ದೇಶಿ ಶಬ್ದಗಳು ಎಂದು ಕರೆಯುತ್ತೇವೆ. ಕೆಲವು ಪರಭಾಷೆಯ ಶಬ್ದಗಳು ಯಾವ ಬದಲಾವಣೆಯೂ ಇಲ್ಲದೆ ಕನ್ನಡಕ್ಕೆ ಬಂದು ಸೇರಿಕೊಂಡಿವೆ. ಸ್ವಲ್ಪ ಪದಗಳು ನೇರವಾಗಿ ಕನ್ನಡಕ್ಕೆ ಸೇರಿಕೊಂಡಿದೆ, ಅಂದರೆ ಅದನ್ನು ನಾವು ಕನ್ನಡದಲ್ಲೇ ಹೇಳಬೇಕಾಗ್ತಕ್ಕಂಥದ್ದು ಪರಿಸ್ಥಿತಿ ನಮಗೆ ಬಂದಿದೆ. ಕೆಲವು ಶಬ್ದಗಳು ಅಲ್ಪ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಕನ್ನಡಕ್ಕೆ ಸೇರಿಕೊಂಡಿವೆ. ಅವುಗಳನ್ನ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಸಂಸ್ಕೃತ ಶಬ್ದಗಳು. ಇಲ್ಲಿ ಸಂಸ್ಕೃತ ಶಬ್ದಗಳಂದರೆ ತುಂಬಾ ಇದೆ. ಅಕ್ಷರ, ಅಭ್ಯಾಸ, ಅಮೃತ, ಆಶ್ಚರ್ಯ, ಉಪವಾಸ, ಅದ್ಭುತ, ಆಶ್ರಯ, ಉತ್ಸವ, ಕುಮಾರ, ಕಾರ್ಯ, ಗಾಯನ, ಇವುಗಳೆಲ್ಲ ನಾವು ಸಂಸ್ಕೃತ ಶಬ್ದಗಳೆಂದು ಕರೆಯುತ್ತೇವೆ. ನೆಕ್ಸ್ಟ್ ಹಿಂದಿ ಶಬ್ದಗಳು. ಮಜಾ, ರಿವಾಜು, ಲೋಟ, ಸಜಾ, ಭರಪೂರ, ಇವುಗಳನ್ನು ನಾವು ಹಿಂದಿ ಶಬ್ದಗಳೆಂದು ಕರೆಯುತ್ತೇವೆ. ತುಂಬ ಮುಖ್ಯವಾದಂತಹ ಪಾಯಿಂಟ್ಗಳಿವು. ಸಂಸ್ಕೃತ ಶಬ್ದಗಳು ಯಾವ್ಯಾವುದು ಅಂತ ಕೇಳ್ತಕ್ಕಂಥದ್ದು ಇರುತ್ತದೆ, ಅಥವಾ ಒಂದು ವಾಕ್ಯಗಳು ಕೊಟ್ಟು ಇದರಲ್ಲಿ ಯಾವುದು ಸಂಸ್ಕೃತ ಶಬ್ದ ಎಂದು ಕೇಳುವುದು ಇಂಪಾರ್ಟೆನ್ಸಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ. ಸಂಸ್ಕೃತ ಶಬ್ದಗಳು ಅಕ್ಷರ ಅಂದರೆ ತುಂಬಾ ತಲೆ ಒಳಗೆ ಇಟ್ಕೋಬೇಕು. ಅಕ್ಷರ, ಅಭ್ಯಾಸ, ಅಮೃತ, ಆಶ್ಚರ್ಯ, ಉಪವಾಸ, ಅದ್ಭುತ, ಆಶ್ರಯ, ಉತ್ಸವ, ಕುಮಾರ, ಕಾರ್ಯ, ಗಾಯನ, ಇವುಗಳನ್ನೆಲ್ಲ ನಾವು ನೆನಪಲ್ಲಿಟ್ಕೊಳ್ಳೇಬೇಕಾಗುತ್ತದೆ. ಸಂಸ್ಕೃತ ಶಬ್ದಗಳು ಇವೆಲ್ಲ. ಮುಂದಿಂದು ಹಿಂದಿ ಶಬ್ದಗಳು. ಮಜಾ, ರಿವಾಜು, ಲೋಟ, ಸಜಾ, ಭರಪೂರ. ನೆಕ್ಸ್ಟ್ ಹೋಗೋಣ ಮರಾಠಿ ಶಬ್ದಗಳು. ಮರಾಠರಿಂದ ಅಥವಾ ಮರಾಠಿ ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಸೇರಿಕೊಂಡಿರ್ತಕ್ಕಂಥ ಶಬ್ದಗಳು. ಸರಳತ, ಸುರಳಿತ, ಗಬ್ಬರು, ನಕ್ಕಿ, ಶಿಲ್ಲಕ, ತಾಲೀಮ, ತಾಬಡ ತೊಬಡ, ಬಾಂಡೆ, ಸಂಡಾಸ, ಉಲಟ, ತಾಳಮೇಳ, ತುರಂಗ, ಇವುಗಳೆಲ್ಲ ಮರಾಠಿ ಶಬ್ದಗಳು. ನಮ್ಮ ಕನ್ನಡ ಶಬ್ದಗಳ ಮೇಲೆ ಅವಲಂಬಿತವಾಗಿ ಕನ್ನಡದಲ್ಲೇ ಉಚ್ಚಾರಣೆ ಮಾಡ್ತಕ್ಕಂತಹ ಶಬ್ದಗಳು ಮರಾಠಿ ಶಬ್ದಗಳು. ಇವುಗಳನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತದೆ. ಮುಂದಿಂದು ಉರ್ದು ಶಬ್ದಗಳು. ಉರ್ದು ಶಬ್ದಗಳು ಟಪಾಲ, ಕಚೇರಿ, ಜಮೀನು, ಮಂಜೂರಿ, ವಸೂಲಿ, ಫಿರ್ಯಾದಿ, ಕಬೂಲ, ಬರಾಬರಿ, ಜಲ್ದಿ, ಚಾದರ, ದರ್ಬಾರ, ಅಸಲಿ, ನಕಲಿ, ಮೇಜು, ಕಂದೀಲು, ಚಾವಿ, ತಯಾರ, ಅಚಾನಕ, ಲಂಗೋಟಿ, ಅಜ್ಮಾಸ, ಜುಲ್ಮಾನೆ, ದಾಖಲೆ, ವಜಾ, ಇವುಗಳೆಲ್ಲ ಸಹ ಉರ್ದು ಶಬ್ದಗಳು. ಪ್ರತಿಯೊಂದನ್ನು ನಾವು ಮೆಮೊರೈಸ್ ಮಾಡಬೇಕಾಗುತ್ತೆ ಕಲ್ತಿಲ್ಲ ಅಂತಂದರೆ. ಇವುಗಳೆಷ್ಟು ಉರ್ದು ಶಬ್ದಗಳಾಗಿದ್ದವು. ಪರ್ಷಿಯನ್ ಶಬ್ದಗಳು. ಮುಂದಿನದಾಗಿ ಪರ್ಷಿಯನ್ ಶಬ್ದಗಳು. ಇದರಲ್ಲಿ ಯಾವ್ಯಾವುದು ಪರ್ಷಿಯನ್ ಶಬ್ದಗಳೆಂದು ನೋಡ್ತಾ ಹೋಗೋಣ. ದಿವಾನ. ಪರ್ಷಿಯನ್ ಶಬ್ದಗಳು ಮುನಶಿ, ಸರ್ದಾರ, ದೌಲತ್ತು, ಸುಬೇದಾರ, ಮುಸಾಫರ್, ರಶೀದಿ, ದುಕಾನ, ನಾಜೂಕ, ಪಸಂದ, ತಾಜ, ಚಾಲಕ, ಮಜಾಕೋರ, ಕೋಶಿಸ್, ಜಾದು, ವಾಪಸ್ಸು, ಇವುಗಳೆಲ್ಲ ಪರ್ಷಿಯನ್ ಶಬ್ದಗಳಾಗಿದ್ದವು. ಮುಂದಿಂದು ಅರಬ್ಬಿ ಶಬ್ದಗಳು. ಅರಬ್ಬಿ ಶಬ್ದಗಳೆಂದರೆ ತುಂಬ ಇಂಪಾರ್ಟೆಂಟು. ಅರಬ್ಬಿ ಶಬ್ದಗಳಂತಲೇ ಕರಿತೀವಿ. ಹೇಗೆ ಬಂತು ಅನ್ನೋದನ್ನು ತುಂಬ ಡೆಪ್ತಾಗಿ ಕಲಿಬೇಕು. ಬಟ್ ನಿಮಗೆ ಅರಬ್ಬಿ ಶಬ್ದಗಳೆಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು.
ಈ ಪದಗಳು ಎಲ್ಲಿನಿಂದ ನಾವು ಆಯ್ಕೆ ಮಾಡಲ್ಪಟ್ಟಿದ್ದೆವು ಅಂತ ಕೇಳ್ತಾರೆ. ಕಾಯದ, ಸರಾಫ್, ಮುದ್ದತ, ಗರೀಬ, ಗರ್ಜ, ಕರಾಮತ್, ಮಾಫಿ, ಪರಾರಿ, ಕೈದಿ, ಬಂದೂಕ, ಹಕೀಕತ ಇವುಗಳೆಲ್ಲ ಅರಬ್ಬಿ ಶಬ್ದಗಳಾಗಿದ್ದು ಇವುಗಳನ್ನ ನಾವು ತಲೆ ಒಳಗೆ ಇಟ್ಕೋಬೇಕಾಗುತ್ತೆ. ಪೋರ್ಚುಗೀಸ್ ಶಬ್ದಗಳು. ಬಟಾಟೆ, ಇದು ತುಂಬ ಸಲ ಕೇಳಿದ್ದಾರೆ. ಪೋರ್ಚುಗೀಸ್ ಶಬ್ದಗಳೆಂದರೆ ಬಟಾಟೆ, ಜಂಗಾಲು, ಸಾದಾ, ಸಾಬೂನ, ಪಾದ್ರಿ, ಅಲಮಾರು, ಪಗಾರ, ಲಿಲಾವ್, ಕುರ್ಚಿ, ಬಿಸ್ಕತ್, ಇಸ್ತ್ರಿ, ಬಟಾಟೆ, ಪಗಾರ, ಪಾದ್ರಿ, ಸಾಬೂನು ಈ ಪದಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಪೋರ್ಚುಗೀಸ್ ಶಬ್ದಗಳು. ಮುಂದಿಂದು ಇಂಗ್ಲೀಷ್ ಶಬ್ದಗಳು. ನೀವು ನೋಡಿರ್ತಕ್ಕಂಥದ್ದು ಎಷ್ಟೋ ಇಂಗ್ಲೀಷನ್ನು ನಾವು ನೇರವಾಗಿ ಕನ್ನಡದಲ್ಲಿ ಹಾಗೆ ಹೇಳ್ತೀವಿ. ಅವುಗಳನ್ನೆಲ್ಲ ನಾವು ಇಂಗ್ಲೀಷ್ ಶಬ್ದಗಳಂತ ಕರಿತೀವಿ. ಸ್ಕೂಲು, ಕಾಲೇಜು, ಶಾಲೆ ಅನ್ನೋದಿಲ್ಲ, ಸ್ಕೂಲ್ ಅಂತೀವಿ. ಕಾಲೇಜು, ಬಸ್ಸು, ಬ್ಯಾಂಕು, ಕೋರ್ಟ್, ಮೋಟಾರು, ಕಾರು, ಪೊಲೀಸ್, ರೋಡು, ಲೈಟ, ಬ್ರೆಡ್ಡು, ಪಾಕೇಟ, ಬೋರ್ಡ, ಪೆನ್ನ, ಮೈಲ್, ಬಾಟಲಿ, ಕವರು, ಸಿನೆಮಾ, ನಂಬರ, ಬ್ಯಾಟ್, ಪ್ರಿನ್ಸಿಪಾಲ, ಸೊಸೈಟಿ, ಹೋಟಲ, ಬೈಸಿಕಲ್ ಇವುಗಳಿಗೆಲ್ಲ ಒಂದು ನಾಮ ಇದೆ. ಶಾಲೆ ಅನ್ನೋದ್ರ ಬದಲು ಸ್ಕೂಲ್ ಅಂತೀವಿ, ವಿದ್ಯಾಲಯ ಅನ್ನುವ ಬದಲು ಕಾಲೇಜು ಅಂತೀವಿ. ತುಂಬ ಇವುಗಳೆಲ್ಲ ಇಂಗ್ಲೀಷ್ ಪದಗಳು. ಇವುಗಳನ್ನೆಲ್ಲ ನಾವು ನೇರವಾಗಿ ಕನ್ನಡದಲ್ಲಿ ಹಾಗೆ ಬರಿತೀವಿ, ಹಾಗೆ ಉಚ್ಚಾರಣೆ ಸಹ ಮಾಡ್ತೇವೆ. ಇವುಗಳೆಲ್ಲ ಇಂಗ್ಲೀಷ್ ಶಬ್ದಗಳಾಗಿದ್ದು ನಾವು ಎಷ್ಟೋ ತನಕ ಸಂಸ್ಕೃತ ಶಬ್ದಗಳು, ಹಿಂದಿ ಶಬ್ದಗಳು, ಮರಾಠಿ ಶಬ್ದಗಳು, ಉರ್ದು ಶಬ್ದಗಳು, ಪರ್ಷಿಯನ್ ಶಬ್ದಗಳು, ಅರಬ್ಬಿ ಶಬ್ದಗಳು, ಪೋರ್ಚುಗೀಸ್ ಶಬ್ದಗಳು, ಇಂಗ್ಲೀಷ್ ಶಬ್ದಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನದಾಗಿ ನಾವು ಅನುಕರಣ ಅವ್ಯಯಗಳು ಅವುಗಳನ್ನ ಎರಡನ್ನ ಬಿಡಿಸಿ ಬರೆದ್ರೆ ಅನುಕರಣ ಪ್ಲಸ್ ಅವ್ಯಯಗಳು ಎಂದು ಕರಿತೇವೆ. ಸೇರಿಸಿ ಉಚ್ಚಾರಣೆ ಮಾಡಬೇಕಂದ್ರೆ ಅನುಕರಣಾವ್ಯಯಗಳು ಎಂದು ಕರೆಯುತ್ತೇವೆ. ಆದರೆ ಹಂಗಂದರೆ ಏನು ಅಂತ ತಿಳ್ಕೊಳ್ಳೋಣ. ಅನುಕರಣಾವ್ಯಯಗಳು ಅಂದರೆ ಅರ್ಥವಿಲ್ಲದ ಧ್ವನಿಗಳನ್ನು, ಅರ್ಥವೇ ಇಲ್ಲ, ಒಂದು ಧ್ವನಿ ಅಥವಾ ಒಂದು ಪದಗಳಲ್ಲಿ ಅರ್ಥವೇ ಇಲ್ಲ, ಆ ಧ್ವನಿಗಳನ್ನು ಕೇಳಿದಂತೆಯೇ ಅನುಕರಣೆ ಮಾಡಿ ಹೇಳಲು ಹೆಂಗೆ ಕೇಳ್ತೀವಿ ಅದೇ ಥರ ಅನುಕರಣೆ ಮಾಡ್ತೀವಿ. ಅನುಕರಣೆ ಮಾಡಿ ಹೇಳಲು ಉಪಯೋಗಿಸುವ ಪದಗಳೇ ಅನುಕರಣಾವ್ಯಯಗಳು. ಅದು ಹೇಗೆ? ಈಗ ನೀರು ಎತ್ತರದಿಂದ ಬೀಳ್ತಾ ಇದೆ ಅಂದಾಗ ಅದನ್ನು ಜುಳು ಅಥವಾ ನದಿಯು ಜುಳು ಎಂದು ಹರಿಯುತ್ತಿದೆ. ಗಬಗಬನೆ ತಿಂದರು, ರಪ ಪಟ ದಬ ಇವುಗಳನ್ನೆಲ್ಲ ನಾನು ಒಂದು ವಾಕ್ಯ ಮಾಡಿ ಹೇಳ್ತೇನೆ. ನೀರು ಜುಳು ಎಂದು ಹರಿಯತೊಡಗಿತು. ಮಕ್ಕಳು ಗಬಗಬನೆ ತಿಂದರು. ತಾಯಿಯು ರಪನೆ ಮಗನಿಗೆ ಹೊಡೆದರು. ದಪ್ಪ ವ್ಯಕ್ತಿಗಳು ದಬ ಎಂದು ಓಡಾಡುತ್ತಿದ್ದರು. ಜಗಳದಲ್ಲಿಯೂ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ದರದರನೆ ಎಳೆದೊಯ್ದನು. ಫ್ಯಾನ್ ಗಿರಿಗಿರಿಯಂತೆ ತಿರುಗತೊಡಗಿತು. ಫ್ಯಾನ್ ರೊಯ್ಯನೆ ತಿರುಗಿತು. ಕಾರು ರೊಯ್ಯನೆ ತಿರುಗಿ ನಿಂತಿತು. ಎದುರಿರುವ ವ್ಯಕ್ತಿಯನ್ನು ನೋಡಿ ನನ್ನ ಮನಸ್ಸು ಡವಡವ ಎಂದಿತು. ಜಿಟಿ ಮಳೆಯು ಚಿಟಿ ಘಟ ಗುಟ್ಟು ಜಟ ಸರ ವಟ ಎಲ್ಲರೂ ವಟನೆ ಮಾತನಾಡುತ್ತಿದ್ದರು. ಗುಡು ಗುಂಪಿನಲ್ಲಿ ಪಿಸುನೆ ಮಾತನಾಡತೊಡಗಿದರು. ತಟ ಗುಳು ದುಡು ಕಿಚಿ ಜಿಟಿ
ಮಳೆಯು ಜಿಟಿ ಜಿಟಿಯಂತೆ ಹಿಡಿಯತೊಡಗಿತು. ಗಪಗಪನೆ ತಿನ್ನತೊಡಗಿದರು. ಬಗಬಗ, ಡಣಡಣ, ಪಳಪಳ, ದೊಪ್ಪನೆ, ತಟ್ಟನೆ, ಬಳಬಳ. ಇವುಗಳೆಲ್ಲ ಅನುಕರಣ ವ್ಯಯಗಳು. ಅನುಕರಣೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಅನುಕರಣ ವ್ಯಯಗಳು ಎಂದು ಕರೆಯುತ್ತೇವೆ. ಆ ಧ್ವನಿಯನ್ನು ಬೇರೆ ಬದಲಾವಣೆ ಆಗದಂತೆ ಕೇಳಿದಂತೆಯೇ ಅನುಕರಣೆ ಮಾಡಿ ಹೇಳಲು, ಆ್ಯಸ್ ಇಟ್ ಈಸ್ ವಿ ಆರ್ ಟೆಲ್ಲಿಂಗ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ಅನುಕರಣೆ, ಅದರ ತಕ್ಕಂತೆ ಇದು, ಅದರಂತೆಯೇ ಇದು ಎಂದು ಹೇಳಬಹುದು. ಇವುಗಳನ್ನೆಲ್ಲ ಅನುಕರಣ ವ್ಯಯಗಳು ಎಂದು ಕರೆಯುತ್ತೇವೆ. ಮುಂದಿನದಾಗಿ ದ್ವಿರುಕ್ತಿಗಳು. ದ್ವಿರುಕ್ತಿ ಎಂದರೇನು? ಎರಡೂ ಪದಗಳನ್ನು ಒಂದೇ ಬಾರಿ, ಒಂದು ಪದಗಳನ್ನು ಎರಡು ಬಾರಿ ಹೇಳುವುದನ್ನು ದ್ವಿರುಕ್ತಿ ಅಂತ ಕರೆಯುತ್ತೇವೆ. ಎರಡು ಪದಗಳನ್ನು ಸೇರಿಸಿ ಒಂದೇ ಸಲ ಹೇಳುವುದನ್ನು ಅನುಕರಣ ವ್ಯಯಗಳು ಎಂದು ಕರೆಯುತ್ತೇವೆ. ದ್ವಿರುಕ್ತಿ ಎಂದರೆ ಒಂದು ಶಬ್ದವನ್ನು ಎರಡು ಬಾರಿ ಹೇಳುವುದಕ್ಕೆ ದ್ವಿರುಕ್ತಿ ಎನ್ನುವರು. ಒಂದು ಶಬ್ದ ಎರಡು ಬಾರಿ ಹೇಳುವುದಕ್ಕೆ ದ್ವಿರುಕ್ತಿ ಎನ್ನುವರು. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು. ಭಾವನೆಗಳನ್ನು ವ್ಯಕ್ತಪಡಿಸಲು ದ್ವಿರುಕ್ತಿಗಳನ್ನು ಬಳಸಲಾಗುವುದು. ಉದಾಹರಣೆಗಳು ತುಂಬ ಕೊಟ್ಟಿದ್ದಾರೆ, ಇಲ್ಲಿ ನೋಡೋಣ. ಶಿವ ಶಿವ, ಬನ್ನಿ ಬನ್ನಿ, ನಿಲ್ಲು ನಿಲ್ಲು, ಗದ್ದೆ ಗೆದ್ದೆ, ದೊಡ್ಡ ದೊಡ್ಡ, ಹೌದು ಹೌದು, ಅಮ್ಮ ಅಮ್ಮ, ಬಾ ಬಾ, ಸರಿ ಸರಿ, ಆಗಲಿ ಆಗಲಿ, ಬರಲಿ ಬರಲಿ, ನಡೆ ನಡೆ, ಓಡೋಡು, ಹಿಡಿ ಹಿಡಿ, ಹೋಗು ಹೋಗು, ಬೇಡ ಬೇಡ, ಎಲೆ ಎಲೆ, ಅಕಟಕಟ, ಅಯ್ಯಯ್ಯೋ, ಏನಿದು ಏನಿದು, ಅಬ್ಬಬ್ಬ, ಮಹಾ ಮಹಾ, ಕೇರಿ ಕೇರಿ, ಮನೆಗೆ ಮನೆಗೆ, ಚಿಕ್ಕ ಚಿಕ್ಕ, ಗಟ್ಟಿ ಗಟ್ಟಿ. ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಪದಗಳು ಅಥವಾ ವಾಕ್ಯಗಳನ್ನ ರಚನೆ ಮಾಡ್ತೇವೆ. ಈ ಪದಗಳನ್ನು ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ನಾವು ಹೇಗೆ ಅದನ್ನು ವ್ಯಕ್ತಪಡಿಸ್ಬೋದು ಅಂತ ಒಂದೆರಡು ಸೆಂಟೆನ್ಸ್ ಅಥವಾ ವಾಕ್ಯಗಳನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಬನ್ನಿ ಬನ್ನಿ, ಬೇಗ ಹೋಗೋಣ, ದೊಡ್ಡ ದೊಡ್ಡ ಮಂದಿ ಇವರು, ಬರಲಿ ಬರಲಿ, ನಾನು ನೋಡ್ಕೊತೀನಿ, ಸರಿ ಸರಿ, ಬಾ ಹೋಗೋಣ, ಬಾ ಬಾ, ಫಸ್ಟು ಹೋಗಿ ಹತ್ತೋಣ, ಹಿಡಿ ಹಿಡಿ, ಫಸ್ಟ್ ಸಿಕ್ಕಿದ ಕೂಡಲೇ ಹಿಡಿ, ಬೇಡ ಬೇಡ, ನನಗೆ ಬೇಡವೇ ಬೇಡ ಅನ್ನೋದ್ರ ಬದಲು ಬೇಡ ಬೇಡ, ಅಕಟಕಟ್ಟ, ಯಾವುದೋ ಒಂದು ವಿಚಾರವನ್ನು ನಮಗೆ ಕೇಳೋಕ್ಕಾಗದೇ ಇದ್ದಾಗ ಅಕಟಕಟ್ಟ ಎಂಬ ಪದವನ್ನು ನಾವು ಬಳಸ್ತೇವೆ. ಅಥವಾ ಯಾವುದೋ ಒಂದು ವಿಶೇಷವಾದಂತಹ ವಸ್ತು ಅಥವಾ ಸನ್ನಿವೇಶಗಳನ್ನ ನೋಡಿದಾಗ ಅಬ್ಬಬ್ಬ ಅಂತ ಕರಿತೇವೆ. ಮಹಾ ಮಹಾ, ಕೇರಿ ಕೇರಿ, ಮನೆಗೆ ಮನೆಗೆ, ಚಿಕ್ಕ ಚಿಕ್ಕ ಗಿಡಗಳು, ಗಟ್ಟಿ ಗಟ್ಟಿ ಧ್ವನಿಗಳಲ್ಲಿ ಮಾತಾಡಿ. ಇವುಗಳೆಲ್ಲ ದ್ವಿರುಕ್ತಿಗಳಿಗೆ ಉದಾಹರಣೆಗಳಾಗಿವೆ. ಮುಂದಿನದಾಗಿ ನೋಡೋದಕ್ಕೆ ನಾವು ಬರೋದು ಜೋಡಿ ನುಡಿಗಳು. ಜೋಡಿ ನುಡಿಗಳೆಂದರೆ ಏನು? ಜೋಡು ನುಡಿ ಅಥವಾ ಜೋಡಿ ನುಡಿ ಅಂತಲೂ ನಾವು ಹೇಳ್ತೇವೆ, ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಜೋಡು ನುಡಿಗಳು. ಜೋಡು ಅಂದರೆ ಎರಡು, ಯಾವುದೇ ಒಂದು ಜೋಡು ಅಂತ ಕರಿತೀವಿ ಅಂದರೆ ಎರಡು ಪದ ಇರಬೇಕು, ಅವುಗಳನ್ನ ನಾವು ಜೋಡು ನುಡಿಗಳು ಎಂದು ಕರೆಯುತ್ತೇವೆ. ಜೋಡು ನುಡಿ ಅಂದರೆ ಏನು ಇಲ್ಲಿ ತಿಳ್ಕೊಳ್ಳೋಣ. ಎರಡು ಬೇರೆ ಬೇರೆ ಶಬ್ದಗಳನ್ನು ಜೊತೆ ಜೊತೆಯಾಗಿ ಉಪಯೋಗಿಸಿದರೆ ಅದು ಜೋಡು ನುಡಿ. ಎರಡು ಬೇರೆ ಬೇರೆ ಶಬ್ದಗಳನ್ನು ಜೊತೆ ಜೊತೆಯಾಗಿ ಉಪಯೋಗಿಸಿದರೆ ಅದು ಜೋಡು ನುಡಿ. ಇದರಲ್ಲಿ ಮೊದಲನೆಯ ಪದ ಮುಖ್ಯವಾಗಿದ್ದು, ಮೊದಲನೇ ಪದ ಯಾವತ್ತೂ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಎರಡನೇ ಪದವು ಅದಕ್ಕೆ ಪುಷ್ಟಿಯನ್ನು ಕೊಡಲು ಸೇರಿಸಿಕೊಂಡಿರುತ್ತವೆ. ಜೋಡು ನುಡಿ ಅಂದರೆ ಪೂರ್ವ ಪದ ಉತ್ತರ ಪದ ಅಂತ ಏನಿರೋದಿಲ್ಲ. ಎರಡು ಪದಗಳಿರ್ತವೆ. ಎರಡು ಪದಗಳಲ್ಲಿ ಮೊದಲನೇ ಪದ ಇಂಪಾರ್ಟೆನ್ಸು, ಮೊದಲನೇ ಪದ ಮುಖ್ಯವಾಗಿದ್ದು, ಎರಡನೇ ಪದ ಅದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು. ಪುಷ್ಟಿ ಅಂತಂದರೆ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾ ಬರ್ತದೆ. ಈಗ ಮೊದಲನೇ ಪದಗಳಲ್ಲಿ ಅದರ ವ್ಯಕ್ತಿತ್ವವನ್ನು ಹೇಳಿದ್ದಾರೆ. ಇಲ್ಲಿ ಬಿಡಿಸಿ ನೋಡಿ. ಎರಡೂ ಪದಗಳಿಗೆ ಅರ್ಥವಿರುವುದು. ಒಮ್ಮೊಮ್ಮೆ ಎರಡೂ ಪದಗಳು ತುಂಬ ಇಂಪಾರ್ಟೆನ್ಸ್ ಆಗಿಬಿಟ್ಟಿರುತ್ತೆ. ಎರಡೂ ಪದಗಳಿಗೆ ಅರ್ಥವಿರುವುದು, ಇನ್ನೊಂದು ಎರಡನೇ ಪದಕ್ಕೆ ಅರ್ಥವಿಲ್ಲದಿರುವುದು. ಫಸ್ಟ್ ಎರಡು ಪದಗಳಿಗೆ ಅರ್ಥ, ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಎರಡೂ ಸೇರಿಸ್ತಿರ್ತೀವಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಎರಡೂ ಪದಗಳಿಗೆ ಅರ್ಥ ಇದೆ. ಅಲ್ಪ ಸ್ವಲ್ಪ. ಅಲ್ಪ ಸ್ವಲ್ಪ ಅಂದರೆ ಏನೋ ಒಂದು ಕೂಡಿಟ್ಟಿದ್ದೀನ,
ಒಂದು ದುಡ್ಡನ್ನು ನೀವು ಕೂಡಿಟ್ಟಿದ್ದೀರಾ ಅಂತಂದರೆ ಅದನ್ನು ನೀವು ಬೇರೆಯವರ ಬಳಿ ಹೇಗೆ ವ್ಯಕ್ತಪಡಿಸ್ತೀರಾ ಅಂದರೆ, ನಾನು ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದೀನಿ. ಹಾಗೆ ಮಕ್ಕಳು ಏನು ಕಲ್ತ್ರಿ ಅಂದರೆ ಸ್ಕೂಲಲ್ಲಿ ಆಟ ಪಾಠ ಕಲ್ತ್ವಿ. ಎರಡೂ ಪದಗಳಿಗೆ ಅರ್ಥ ಇದೆ. ಆಟನೂ ಕಲ್ತಿರ್ತಾರೆ, ಪಾಠನೂ ಕಲ್ತಿರ್ತಾರೆ. ಆಮೇಲೆ ಮಾತಿನ ವರ್ಷೆಗಳಲ್ಲೂ ಸಹ ತುಂಬ ತಿಳ್ಕೊಂಡಿರ್ತೀವಿ. ಎರಡೂ ಪದಗಳಿಗೆ ಒಂದು ಮೀನಿಂಗ್ ಇರುತ್ತೆ, ಅದು ಅರ್ಥ ಇರುತ್ತೆ. ಕುಲ ಗೋತ್ರ, ಕೈ ಕಾಲು. ನಾವು ಹೊರಗಡೆಯಿಂದ ಬಂದ ಕೂಡಲೇ ಮೊದಲು ನಮ್ಮ ಹಿರಿಯರು ಏನು ಹೇಳ್ತಾರೆ, ಕೈಕಾಲು ತೊಳ್ಕೊಂಬ. ಯಾವುದಾದ್ರು ಒಂದನ್ನು ಹೇಳೋದಿಲ್ಲ ಅವರು, ಎರಡೂ ಪದಗಳನ್ನ ಉಚ್ಚರಿಸ್ತಾರೆ. ಎರಡೂ ಪದಗಳಿಗೆ ಇಂಪಾರ್ಟೆನ್ಸನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಎರಡೂ ಪದಗಳಿಗೆ ಅರ್ಥವನ್ನು ತಿದ್ದುತ್ತಾ ಇದ್ದಾರೆ ನಮ್ಮಲ್ಲಿ. ಅಂದ ಚಂದ, ಅಡ್ಡಿ ಆತಂಕ, ಕುಂದುಕೊರತೆ. ರಾಜಕಾರಣಿಗಳು ಬಂದು ಜನಸಾಮಾನ್ಯರ ಕುಂದುಕೊರತೆಯನ್ನು ವಿಚಾರಿಸಿದರು. ಈ ಥರ ನಾವು ಹೇಳ್ಬೋದು. ಅಚ್ಚುಮೆಚ್ಚು, ವಿದ್ಯಾರ್ಥಿಯೊಬ್ಬ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಅಥವಾ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯ ಪಟ್ಟಕ್ಕೆ ಈ ವಿದ್ಯಾರ್ಥಿಯು ಸೇರ್ಪಡೆಯಾಗಿರುತ್ತಾನೆ. ಈ ಥರದನ್ನು ನಾವು ಅಚ್ಚುಮೆಚ್ಚು ಎಂದು ಕರೆಯುತ್ತೇವೆ. ಕಸ ಕಡ್ಡಿ, ಕೂಸು ಕುನ್ನಿ, ಕಾಳು ಕಡ್ಡಿ. ಯಾವುದೋ ಒಂದು ವಸ್ತುಗಳನ್ನ ಇಟ್ಟಾಗ ಕಾಳುಗಳಲ್ಲಿ ನೋಡ್ತೀವಿ, ಕಡ್ಡಿಗಳು ಸಹ ಸೇರ್ಪಡೆಯಾಗಿರ್ತವೆ, ಧೂಳುಗಳಿರ್ತವೆ. ಇವುಗಳನ್ನ ಕಾಳು ಕಡ್ಡಿ ಅಂತ ಕರಿತೀವಿ. ಕಾಳಾಗಬೇಕು ಅಂತಂದರೆ ಕಾಳಲ್ಲಿರ್ತಕ್ಕಂಥ ಎಲೆಗಳಾಗಿರ್ಬೋದು, ಸಿಪ್ಪೆಗಳಾಗಿರ್ಬೋದು, ಅವೇ ಕಡ್ಡಿಗಳಾಗಿರ್ಬೋದು, ಇವೆಲ್ಲ ಮುರಿದಿರುತ್ತೆ, ಅದರ ಜೊತೆಗೆ ಸೇರಿಕೊಂಡಿರುತ್ತೆ. ಇವುಗಳನ್ನೆಲ್ಲ ಕಾಳು ಕಡ್ಡಿ ಎಂದು ಕರಿತಾ ಹೋಗ್ತೇವೆ. ಮುಂದಿನದಾಗಿ ಗದ್ಯ ಪದ್ಯ. ವಿದ್ಯಾರ್ಥಿಗಳು ಗದ್ಯದ ಜೊತೆಗೆ ಪದ್ಯ ಎಂದು ಕರೆಯಲ್ಲ, ಗದ್ಯ ಪದ್ಯವನ್ನು ಕಲಿತಿದ್ದರು ಎಂಬುದು ಈ ಪದದ ಅರ್ಥ. ದಿಕ್ಕು ದೆಸೆ, ಹಾವಭಾವ, ಮಕ್ಕಳು ಮರಿ, ಮಾತುಕತೆ. ಇನ್ನೂ ಮಾತುಕತೆ ಮುಗಿದಿಲ್ವೇನ್ರಪ್ಪ, ಈ ಥರ ನಾವು ನೋಡ್ತೀವಿ. ಹಾವಭಾವ, ಮಳೆ ಬೆಳೆ, ಗಿಡ ಮರ, ತಪ್ಪು ತಡೆ, ಫಲಪುಷ್ಟ, ಸುಖ ದುಃಖ. ಇವುಗಳೆಲ್ಲ ಎರಡು ಪದಗಳಾಗಿದ್ದು ಎರಡೂ ಪದಗಳಿಗೆ ಅರ್ಥ ಇರುತ್ತೆ. ಇಷ್ಟೋ ತನಕ ನಾವು ನೋಡಿರೋದು ಎರಡೂ ಪದಗಳಿಗೆ ಅರ್ಥವಿರುವುದು. ನೆಕ್ಸ್ಟ್ ಮುಂದಿನದಾಗಿ ನಾವು ನೋಡ್ತಕ್ಕಂತಹ ಪದಗಳಲ್ಲಿ ಎರಡೂ ಪದಗಳಲ್ಲಿ ಯಾವ ಪದಗಳಿಗೆ ಅರ್ಥವಿರುವುದು? ಮೊದಲನೇ ಪದಗಳಿಗೆ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿಲ್ಲದಿರುವುದು. ಅಭ್ಯಾಸ ಗಿಭ್ಯಾಸ. ಇಲ್ಲಿ ಅಭ್ಯಾಸ ಅನ್ನೋದಕ್ಕೆ ಮಾತ್ರ ಮೀನಿಂಗು ಇದೆ, ಅರ್ಥ ಇದೆ. ಬಟ್ ಗಿಭ್ಯಾಸ ಅಂದರೆ ಅದು ಆಡುತ್ತಾ ಇದ್ದೀವಿ ಅಷ್ಟೇ, ಸೇರಿಸಿ ಏನೋ ಒಂದು ಹೇಳ್ತಾ ಇದ್ದೀವಿ. ಕಸಗಿಸ, ಏನೋ ಕಸಗಿಸ ತೆಗಿಯಪ್ಪ ಅಂತ ಹೇಳ್ತೀವಿ. ಆಳುಗಿಳು, ಅರವಿ ಅಂಚಡಿ, ಕತ್ತೆಗಿತ್ತೆ, ಗೆಜ್ಜೆ ಗಿಜ್ಜೆ, ತಪ್ಪು ಗಿಪ್ಪು, ಎದುರು ಬದುರು, ಅನ್ನಗಿನ್ನ, ತುಪ್ಪ ಗಿಪ್ಪ, ದೆವ್ವ ಗಿವ್ವ, ಬಟ್ಟೆ ಬರೆ, ಬಡ್ಡಿ ಗಿಡ್ಡಿ, ಸಂದಿಗೊಂದಿ, ಪತ್ರಗಿತ್ರ, ಸಂಬಳ ಗಿಂಬಳ, ಬಡವರು ಬಗ್ಗರು, ನೀರು ನೀಡಿ, ದೇವರ ದಿಂಡ್ರು, ತಾಟು ಗೀಟು, ಬೀಗರು ಬಿಜ್ಜರು. ಮೊದಲನೇ ಪದಕ್ಕೆ ಮಾತ್ರ ಇಲ್ಲಿ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವೇ ಇಲ್ಲ. ವಾಕ್ಯ ಅಥವಾ ಪದಗಳನ್ನು ಉಚ್ಚಾರಣೆ ಮಾಡುವ ವೇಗದಲ್ಲಿ ನಾವು ಬಳಸ್ತಕ್ಕಂತಹ ಪದಗಳನ್ನು ಅರ್ಥವೇ ಇಲ್ಲದಿರುವುದು ಇಲ್ಲಿ ನೋಡ್ಬೋದು. ಇವುಗಳನ್ನೆಲ್ಲ ನಾವು ಜೋಡು ನುಡಿಗಳೆಂದು ಕರೆಯುತ್ತೇವೆ. ಇವುಗಳು ಜೋಡು ನುಡಿಗಳಿಗೆ ಉದಾಹರಣೆಗಳಾಗಿವೆ. ಇವುಗಳನ್ನೆಲ್ಲ ನಾವು ಮೆಮೊರೈಸ್ ಮಾಡಿ ಇಟ್ಕೋಬೇಕಾಗುತ್ತೆ. ತುಂಬ ಮಹತ್ವವಾದ ಇಂಪಾರ್ಟೆನ್ಸ್ ಆಗಿರ್ತದೆ. ಅನುಕರಣ ವ್ಯಯ, ದ್ವಿರುಕ್ತಿಗಳು, ಜೋಡು ನುಡಿಗಳು. ಇವುಗಳ ಪ್ರತಿಯೊಂದು ಉದಾಹರಣೆಗಳು ಸಹ ತುಂಬ ಮುಖ್ಯವಾಗಿದ್ದು ಇವುಗಳನ್ನು ಕೂಲಂಕುಷವಾಗಿ ನೋಡಿ ಇವುಗಳನ್ನು ಮೆಮೊರೈಸ್ ಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ತುಂಬ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ಯಾವುದೇ ಪದಗಳನ್ನು ಕೇಳಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎಂಬ ಪ್ರಶ್ನೆಯೂ ಉದ್ಭವವಾಗುತ್ತದೆ.
ಮುಂದಿನದಾಗಿ ಅವ್ಯಯಗಳು. ಅವ್ಯಯಗಳೆಂದರೆ ಏನು? ವಾಕ್ಯದಲ್ಲಿ ಪ್ರಯೋಗಿಸಿದಾಗ ನಾಮಪದ ಕ್ರಿಯಾಪದಗಳಂತೆ, ನಾಮಪದವು ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ. ನಾಮಪದವು ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಮೂಲ ರೂಪದಲ್ಲೇ ಉಳಿಯುವ ಪದಗಳೇ ಅವ್ಯಯಗಳು. ವಾಕ್ಯದಲ್ಲೇ ಪ್ರಯೋಗಿಸ್ತಕ್ಕಂತಹ ನಾಮಪದಗಳಿದ್ದು, ನಾಮಪದವು ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಮೂಲ ರೂಪದಲ್ಲೇ ಉಳಿಯುವ ಪದಗಳೇ ಅವ್ಯಯಗಳು. ಮೊದಲನೆಯ ಅವ್ಯಯ ಸಾಮಾನ್ಯ ಅವ್ಯಯ. ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳು. ಯಾವ ರೀತಿಯ ಕ್ರಿಯೆ, ಹೇಗೆ ಕ್ರಿಯೆ ನಡೆಯುತ್ತಿದೆ, ಇವುಗಳನ್ನೆಲ್ಲ ನಾವು ಹೇಳತಕ್ಕಂಥದ್ದು ಅವ್ಯಯಗಳು. ಆ ಅವ್ಯಯಗಳನ್ನು ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ. ಇವು ಕ್ರಿಯೆಗೆ ವಿಶೇಷಣಗಳಾಗಿರುತ್ತವೆ. ಇವು ಪ್ರತಿಯೊಂದು ಕ್ರಿಯೆಗೆ ವಿಶೇಷವಾಗಿರ್ತಕ್ಕಂಥದ್ದನ್ನು ಸಾಮಾನ್ಯ ಅವ್ಯಯ ಎಂದು ತಿಳಿಯುತ್ತೇವೆ. ಉದಾಹರಣೆ, ಅವಳು ಚೆನ್ನಾಗಿ ಹಾಡಿದಳು. ಕ್ರಿಯೆ ನಡೆದಿದೆ. ಹಾಡಿದಳು ಎಂಬುದು ಕ್ರಿಯೆ. ಚೆನ್ನಾಗಿ ಎಂಬುದು ಕ್ರಿಯೆಗೆ ವಿಶೇಷಣಗಳಾಗಿರುತ್ತವೆ. ಚೆನ್ನಾಗಿ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ. ಅದು ತಟ್ಟನೆ ಬಿತ್ತು. ಬಿತ್ತು ಎನ್ನುವುದು ಕ್ರಿಯೆಗೆ ವಿಶೇಷಣವಾಗಿ ತಟ್ಟನೆ ಎಂಬುದನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಚೆನ್ನಾಗಿ, ತಟ್ಟನೆ, ಮೆಲ್ಲನೆ, ನೆಟ್ಟಗೆ, ಸುಮ್ಮನೆ, ಹಾಗೆ, ಹೀಗೆ, ನುಣ್ಣಗೆ, ತಣ್ಣಗೆ, ತೆಳ್ಳಗೆ, ಅಂತೂ, ಇಂತು, ಆಗ, ಈಗ, ಅಂದು, ಬಳಿಕ, ಬೇಗ, ಕೂಡಲೇ, ಒಡನೆ, ಅಲ್ಲಿ, ಎಲ್ಲಿ, ಕೆಳಗೆ. ಈ ಪದಗಳು ಸಾಮಾನ್ಯ ಅವ್ಯಯಗಳಾಗಿದ್ದು, ಕ್ರಿಯೆ ನಡೆಯುವ ರೀತಿಯನ್ನು ಹೇಳುವಂತಹ ಅವ್ಯಯಗಳು. ಹೇಗೆ ಒಂದು ಕ್ರಿಯೆಯು ನಡೆಯಲ್ಪಟ್ಟಿದೆ ಅವುಗಳನ್ನು ಹೇಳತಕ್ಕಂತಹ ಅವ್ಯಯಗಳನ್ನು ಸಾಮಾನ್ಯ ಅವ್ಯಯಗಳೆಂದು ತಿಳಿಯುತ್ತೇವೆ. ಉದಾಹರಣೆಯನ್ನು ತಿಳಿದುಕೊಂಡ್ರಿ. ಅವುಗಳ ಉದಾಹರಣೆ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಮ್ಮೆ ಗಮನ ಹರಿಸಿ. ಇದು ತುಂಬ ಮುಖ್ಯವಾದಂತಹ ಟಾಪಿಕ್ ಆಗಿದೆ. ಮೊದಲನೆಯದು ಸಾಮಾನ್ಯ ಅವ್ಯಯ. ಎರಡನೆಯದಾಗಿ ಅನುಕರಣಾವ್ಯಯ. ಅನುಕರಣೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಅನುಕರಣಾವ್ಯಯ. ಮೊದಲೇ ತಿಳ್ಕೊಂಡ್ವಿ ಅನುಕರಣಾವ್ಯಯ ಅಂತಂದರೆ ಏನು ಅಂತೇಳಿ. ಅದರ ಶಾರ್ಟ್ ಫಾರಮ್ ಅಂದರೆ ಸಣ್ಣದಾಗಿ ಹೇಳತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡಿ ಹೇಳುವ ಪದಗಳು. ನೀರು ದಬ ದಬ ಬಿತ್ತು. ಮಳೆ ಪಟ ಪಟ ಸುರಿಯಿತು. ಸರಸರ, ಗುಳುಗುಳು, ದಗ ದಗ, ಪಟಪಟನೆ, ತರತರ, ದಬ ದಬ, ಘಮ ಘಮ, ಚಟ ಚಟ, ಚುರು ಚುರು, ಸುಯ್ಯನೆ, ಬೋರನೆ, ದಿಗ್ಗನೆ, ಜುಳು ಜುಳು, ಗುಡು ಗುಡು, ಧಡಲ್, ಬಗ ಬಗನೆ, ಬಳ ಬಳ, ಜಣ ಜಣ, ಪಿಸಿ ಪಿಸಿ, ವಟ ವಟ. ಇವುಗಳು ಉದಾಹರಣೆಗಳಾಗಿವೆ ಅನುಕರಣಾವ್ಯಯಗಳಿಗೆ. ಹೆಚ್ಚಿನದಾಗಿ ನೀವು ತಿಳಿದುಕೊಂಡಿದ್ದೀರ. ಬಟ್ ಅನುಕರಣಾವ್ಯಯ ಹೇಗೆ ಪದಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಎಲ್ಲಿ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು
ಅನುಕರಣಾವ್ಯಯ ಎಂದು ಕರೆಯುತ್ತೇವೆ. ಮುಂದಿನ ಅವ್ಯಯ ಭಾವಸೂಚಕಾವ್ಯಯ. ಭಾವನೆಗಳನ್ನು ಸೂಚಿಸ್ತಕ್ಕಂತಹ ಅವ್ಯಯವನ್ನು ಭಾವಸೂಚಕಾವ್ಯಯ ಎಂದು ಕರೆಯುತ್ತೇವೆ. ಇಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ತುಂಬ ಖುಷಿಯಾದಾಗ ಯಾವ ಭಾವನೆಯು ನಮ್ಮ ಮನಸ್ಸಿನಲ್ಲಿರುವುದೋ ಅದನ್ನು ಹೇಗೆ ನಾವು ವ್ಯಕ್ತಪಡಿಸ್ತೇವೆ ಎಂಬುದನ್ನು ಭಾವಸೂಚಕಾವ್ಯಯ ಎಂದು ಕರೆಯುತ್ತೇವೆ. ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಇದು ತುಂಬ ಇಂಪಾರ್ಟೆಂಟು. ಭಾವಸೂಚಕಾವ್ಯಯ ಯಾವುದೋ ಒಂದು ವಾಕ್ಯವನ್ನು ಕೊಟ್ಟು ಇದು ಯಾವ ಅವ್ಯಯ ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟು. ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹದ್ದು ವಾಕ್ಯಗಳಿದ್ದರೆ ಅದನ್ನು ಭಾವಸೂಚಕ ಅಥವಾ ಭಾವಸೂಚಕಾವ್ಯಯ ಎಂದು ಕರೆಯುತ್ತೇವೆ. ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವೇ ಇಲ್ಲದ ಪದಗಳನ್ನು ಬಳಸ್ತೇವೆ. ಇವು ಮನದ ಭಾವಸೂಚಕಗಳಾಗಿವೆ. ಭಾವಸೂಚಕ ಪದಗಳು ಯಾವ್ಯಾವುದು ಅಂತ ಹೇಳ್ತೀವಿ. ಅಬ್ಬಾ ಎಷ್ಟು ಸೊಗಸಾಗಿದೆ. ಅಬ್ಬಾ ಮೈಸೂರು ಅರಮನೆಯು ಎಷ್ಟು ಸೊಗಸಾಗಿದೆ. ಶಬ್ಬಾಷ್ ಚೆನ್ನಾಗಿ ಮಾಡಿದೆ. ಶಬ್ಬಾಷ್ ಗಣಿತ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿದೆ. ಮುಂದಿನದ್ದು ಉದಾಹರಣೆಯನ್ನು ನೀಡಿದ್ದಾರೆ. ಅಬ್ಬಾ, ಛೇ, ಥೂ, ಆಹಾ, ಅಯ್ಯೋ, ಎಲಾ, ಛೀ, ಶಬ್ಬಾಷ್, ಅಕಟಕಟ, ಏ, ಓಹೋ, ಹೌದೇ, ಬಲೆ, ಬೇಷ್. ಈ ಎಲ್ಲ ಪದಗಳು ಭಾವಸೂಚಕಾವ್ಯಯಗಳಾಗಿದ್ದು ಇವುಗಳನ್ನು ಭಾವನೆಗಳು ಅಥವಾ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಉಪಯೋಗಿಸುತ್ತೇವೆ. ಅಬ್ಬಾ, ಛೇ, ಥೂ, ಆಹಾ, ಅಯ್ಯೋ, ಎಲಾ, ಛೀ, ಶಬ್ಬಾಷ್, ಅಕಟಕಟ, ಏ, ಓಹೋ, ಹೌದೇ, ಬಲೆ, ಬೇಷ್. ಈ ಪದಗಳು ಭಾವಸೂಚಕಾವ್ಯಯಗಳಾಗಿದ್ದು ಇವುಗಳ ವ್ಯಕ್ತಪಡಿಸುವಿಕೆಯು ಭಾವನೆಗಳ ಮೇಲೆ ಪ್ರಯೋಗಿಸಲ್ಪಡುತ್ತವೆ. ನಾವು ಅವ್ಯಯಗಳಲ್ಲಿ ಸಾಮಾನ್ಯವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯಗಳನ್ನು ತಿಳಿದುಕೊಂಡಿದ್ದೇವೆ. ಯಾವುದೇ ವಾಕ್ಯಗಳಾಗಿದ್ದು ಅವುಗಳಲ್ಲಿ ಯಾವುದಾದರೂ ಅವ್ಯಯಗಳಿದ್ದು ತಿಳಿಸಿ ಎಂದು ಪ್ರಶ್ನೆಗಳು ಬಂದಲ್ಲಿ ನಾವು ಅವುಗಳು ಸಾಮಾನ್ಯಗಳ ಅವ್ಯಯವಾಗಿದ್ದರೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿರುವುದನ್ನು ಮನಸ್ಸಿನಲ್ಲಿಟ್ಟು ನೆನಪಿಸಿಕೊಳ್ಳಬೇಕಾಗುತ್ತದೆ. ಇವುಗಳು ಸಾಮಾನ್ಯ ಅವ್ಯಯಗಳಾಗಿದ್ದು ಈ ಪದಗಳು ಎಲ್ಲೇ ಬಂದರೂ ಕ್ರಿಯೆಗಳನ್ನು ನಡೆದ ರೀತಿಯೇ ಕೇಳುವಂತೆಯೇ ವ್ಯಕ್ತಪಡಿಸುವುದನ್ನು ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ. ಅನುಕರಣೆಯನ್ನು ಮಾಡುವಂತಹ ಅವ್ಯಯಗಳು ಅಥವಾ ಪದಗಳನ್ನು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ. ಅನುಕರಣೆಯನ್ನು ಮಾಡುವಂತಹ ಅವ್ಯಯಗಳು ಅನುಕರಣಾವ್ಯಯ. ಯಾವುದೇ ಈ ಪದಗಳು ಯಾವುದೇ ವಾಕ್ಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದನ್ನು ಅನುಕರಣಾವ್ಯಯ ಎಂದು ಉತ್ತರಿಸಲು ತಿಳಿಸುತ್ತೇವೆ. ಮುಂದಿನದ್ದು ಭಾವಸೂಚಕಾವ್ಯಯ. ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವುದೇ ಭಾವಸೂಚಕ ಅವ್ಯಯಗಳು. ಅವ್ಯಯಗಳಲ್ಲಿ ನಾವು 3 ಅವ್ಯಯಗಳನ್ನು ತಿಳಿದುಕೊಂಡ್ವಿ. ಸಾಮಾನ್ಯವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ. ನಾವಿಷ್ಟು ತಿಳಿದುಕೊಂಡ್ವಿ. ವ್ಯಾಕರಣಗಳನ್ನು ನಾವು ತಿಳಿದುಕೊಂಡ್ವಿ. ಮುಂದಿನ ವಿಡಿಯೋಗಳಲ್ಲಿ ಸಂಧಿಗಳು ಹಾಗೂ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಷಟ್ಪದಿ, ಸಂಧಿಗಳು, ತದ್ಧಿತಾಂತ, ಕೃದಾಂತಗಳು ಇನ್ನು ಹೆಚ್ಚಿನದನ್ನು ನಾವು ತಿಳಿದುಕೊಳ್ಳೋಣ. ಕನ್ನಡ ವ್ಯಾಕರಣದ ಈ ವಿಶೇಷ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.